ಗಡ್ವಾಲ್ ಟೆಂಪಲ್ ಜೆರಿ ಚೆಕ್ಸ್ ಅಂತೇಳಿ ಇದು ಕಾಂಟ್ರಾಸ್ಟ್ ಬ್ಲೌಸ್ ಈಗ ಟ್ರೆಂಡ್ನಲ್ಲೇ ಇರೋದು ಸರ್. ಇದು ಬಂದುಬಿಟ್ಟು ಟಾನಾ ಟೆಂಪಲ್ ಪ್ಲೇನ್, ಇದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ರೀ. ಕಾಲೇಜ್ ಫಂಕ್ಷನ್ನಲ್ಲಿ ಟ್ರೆಂಡಿಂಗ್ನಲ್ಲೇ ಇರೋಂಥದ್ದು. ಇದು ಏನಿರ್ತೈತೆ ರೀ ವಿಸ್ಕೋಸ್ ಬಾಯ್ ಕಾಟನ್ ಸರ್. ಹಂಗಂದ್ರೆ ವಿಸ್ಕೋಸ್ ಬಾಯ್ ಕಾಟನ್ ಅಂದ್ರೆ ಇದು ಏನೈತ್ರಿ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ವಿತ್ ಪ್ಯೂರ್ ಸಿಲ್ಕ್ ಪಲ್ಲು ರೀ. ಇದು ಟ್ರೆಡಿಷ್ನಲ್ ಸಾರಿ, ಇದರಲ್ಲೇ ಇದು ಹ್ಯಾಂಡ್ಲೂಮ್ ಸರ್. ಈಗ ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ಲ ಹಂಗೆ ಇದು ಪೂರಾ ಪ್ಯೂರ್ ಈಗ ಏನೈತೆ ಪೂರಾ ಟ್ರೆಂಡ್ನಲ್ಲಿ ನಡೆದೈತೆ. ಒಂದು 18 ವಯಸ್ಸಿನಿಂದ ಹುಡುಗಿಯರು ಹಿಡ್ಕೊಂಡು 50 ವರ್ಷ ಅಜ್ಜಿಯವರಿಗೆ ತನೂ ಇವತ್ತು ಇದನ್ನ ಉಡಾಕುಂತಾರ. ಅಷ್ಟು ಫಾಸ್ಟಾಗಿ ಮೂಮೆಂಟ್ ಆಗುಂತಾರೆ. ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಅವರು ಸಮೇತ ಈ ಗಾಯತ್ರಿ ಸೀರೆ ಉಟ್ಕೊಂಡು ಪೂರಾ ಇಡೀ ದೇಶದಲ್ಲೇ ಇದನ್ನ ಟ್ರೆಂಡ್ ಮಾಡಿದ್ರು. ಅದರಲ್ಲೇ ಇದು ಎಂಗೇಜ್ನರ್ ಉಡಂತ ಸಾರಿ ಸರ್. ಇದಕ್ಕಂತೀವಿ ನಾವು ಇಲ್ಲೇ ಲೋಕಲ್ದಲ್ಲಿ ಬೋಳಾ ಸೀರೆ ಅಂತೀವ್ರಿ. ಬೋಳಾ ಸೀರೆ, ಬೋಳಾ ಸೀರೆ ಅಂತ ಸರ. ಈಗ ಹೆಂಗಿದು ಹಾಫ್ ಅಂಡ್ ಹಾಫ್ ಐತಲ್ರಿ, ಇದು ಇಲ್ಲ ಹಾಫ್ ಇಲ್ಲ ಹಾಫ್ ಐತೆ. ಅದು ಹಂಗ್ ಬರ್ತಿದ್ದಿಲ್ಲ ಸರ್. ಪೂರಾ ಹಾಫ್ ಇಲ್ಲೇ ಬೇರೆ ಕಲರ್ ಬರ್ತಾ ಇತ್ತು, ಇಲ್ಲಿ ಬೇರೆ ಕಲರ್ ಬರ್ತಾ ಇತ್ತು. ಮೇಲೆ ಕೆಂಪು ಎಳಿ ಇದೆ ಸರ್, ತೆಳಗಡೆ ಬ್ಲೂ ಎಳಿ ಇದೆ. ಮೇಲ್ಗಡೆ ಇರೋದು ಕೆಂಪು ಎಳಿ, ತೆಳಗಡೆ ಇರೋದು ಬ್ಲೂ ಎಳಿ. ಇದು ಹ್ಯಾಂಡ್ ನಲ್ಲೇ ಹಿಂಗ ಸರ್, ಹ್ಯಾಂಡ್ ನಲ್ಲೇ ಹಿಂಗ್ ಜಾಯಿಂಟ್ ಮಾಡ್ತಾರ್ರಿ. ಚಂದ್ರಾಮ್ ಚಿಕ್ಕಿ. ಚಂದ್ರಾಮ್ ಚಿಕ್ಕಿ ಏನ್ ಹಂಗಂದ್ರೆ ಏನು ಸ್ಪೆಷಲ್ ಅದು ಚಂದ್ರಾಮ್ ಚಿಕ್ಕಿ ಅಂದ್ರೆ? ನಮ್ ಎಷ್ಟ ವಿಜ್ಞಾನಿಗಳು ಮುಂದ್ ಹೋದ್ರು, ಎಷ್ಟ ತಂತ್ರಜ್ಞಾನ ಮುಂದ್ ಹೋದ್ರು ಈ ತೆನಿ ಮಾತ್ರ ಕೈಲೇನ ತಿರುಗಬೇಕು ಸರ್. ನಮ್ಮ ಹೆಸರು ಸುರೇಶ್ ಅಂತ, ಸುರೇಶ್ ಸಾಡಿ ಸೆಂಟರ್ ಅಂತ ಹೇಳಿ, ಕೊಪ್ಪರಪೇಟು, ವಾರ್ಡ್ ನಂಬರ್ 2, ಇಲ್ಕಲ್. ಈ ಸಾರಿ ನೋಡಿ ಸರ್, ಗಡ್ವಾಲ್ ಟೆಂಪಲ್ ಜೆರಿ ಚೆಕ್ಸ್ ಅಂತ ಹೇಳಿ, ಗಡ್ವಾಲ್ ಟೆಂಪಲ್ ಜೆರಿ ಚೆಕ್ಸ್ ಅಂತೇಳಿ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ, ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ವಿತ್ ಸಿಲ್ಕ್ ಪಲ್ಲು. ಇದು ಕಾಂಟ್ರಾಸ್ಟ್ ಬ್ಲೌಸ್ ಈಗ ಟ್ರೆಂಡ್ನಲ್ಲೇ ಇರೋದು ಸರ್. ಇದು ಬಂದುಬಿಟ್ಟು ಟಾನಾ ಟೆಂಪಲ್ ಪ್ಲೇನ್, ಇದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ರೀ. ಕಾಂಟ್ರಾಸ್ಟ್ ಪಲ್ಲು ಅಂದ್ರೆ ಈ ಟೈಪ್ ಕೈಲೇ ಹ್ಯಾಂಡ್ಲೇ ತೆನಿ ತಿರುವಿತ್ತು ಸರ್. ಇದು ಕಾಂಟ್ರಾಸ್ಟ್ ಬ್ಲೌಸ್ ರೀ. ಈಗೆಲ್ಲ ಏನೈತೆ ಕಾಲೇಜ್ ಫಂಕ್ಷನ್ನಲ್ಲಿ ಟ್ರೆಂಡಿಂಗ್ನಲ್ಲೇ ಇರೋಂಥದ್ದು. ಇದು ನೋಡಿ ಬೇಜ್ ಬಾರ್ಡ್ರ್ ಅಂತ ಹೇಳಿ, ಇದು ಬೇಜ್ ಬಾರ್ಡ್ರ್ ಸರ್. ಬೇಜ್ ಬಾರ್ಡ್ರ್ನಲ್ಲೇ ಗೋಲ್ಡನ್ ಪಲ್ಲು ಬರುತ್ತೆ, ಗೋಲ್ಡನ್ ಜೆರಿ ಪಲ್ಲು ಸರ್, ಪಲ್ಲು ರೀ. ಇದೇನಿರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ರೀ, ಕಾಂಟ್ರಾಸ್ಟ್ ಬ್ಲೌಸು ಕಾಂಟ್ರಾಸ್ಟ್ ಬಾರ್ಡರ್. ಇದು ಏನಿರ್ತೈತೆ ರೀ ವಿಸ್ಕೋಸ್ ಬಾಯ್ ಕಾಟನ್ ಸರ್. ಹಂಗಂದ್ರೆ ವಿಸ್ಕೋಸ್ ಬಾಯ್ ಕಾಟನ್ ಅಂದ್ರೆ ಹತ್ತಿಲೆ ತಯಾರು ಮಾಡಿರ್ತೀವಿ ರೀ. ಹತ್ತಿಲೆ ತಯಾರು ಮಾಡಿ ನೂಲು ನೈದಿರ್ತೈತೆ ರೀ. ಏನು ವಾರ್ಪ್ ಇರ್ತೈತಲ್ಲ ಸರ್, ವಾರ್ಪ್ ಏನಿರ್ತೈತಲ್ಲ ಅದು ಮಸ್ರೈಸ್ ರೀ. ನೈದಂಥದ್ದು ಏನಿರ್ತೈತಿ ಅದು ನೂಲು. ಕಂಪಲ್ಸರಿ ಎಲ್ಲಾ ಸಾರಿಗೂ ನೂಲ ನೈತೀವಿ ರೀ. ಏನ್ ಪ್ಯೂರ್ ಸಿಲ್ಕ್ ಅಲ್ಲಿ ಬರ್ತದಲ್ರಿ ಅದಕ್ಕೆ ಏನಿರುತ್ತೆ ಮಸ್ರೈಸ್ ನೈತೀವಿ. ಪ್ಯೂರ್ ಸಿಲ್ಕ್ ಪಲ್ಲು, ಪ್ಯೂರ್ ಸಿಲ್ಕ್ ಸಾರಿಗೆ. ಇದಕ್ಕೆಲ್ಲ ಏನಿರುತ್ತೆ ಪ್ಯೂರ್ ಕಾಟನ್ ನೂಲ ನೈತೀವಿ, ಹತ್ತಿಲೆ ತಯಾರು ಮಾಡಿದಂತ ನೂಲು. ಇದು ಏನು ಹೀಟಾ ತಂಪ ಗಾಳಿ ಆಡತಾ ಬಾಡಿಗೆ ಸರ್? ಇದು ಏನಿರುತ್ತೆ ಕಂಪಲ್ಸರಿ ತಂಪೆ ರೀ, ಹೀಟ್ ಅಂತೂ ಇಲ್ಲ ರೀ. ಯಾಕಂದ್ರೆ ಇದು ನಾವು ಹತ್ತಿಲೆ ತಯಾರು ಮಾಡಿರ್ತೀವಿ ರೀ. ವಾರ್ಪ್ ಏನಿರ್ತೈತಲ್ಲ ಮಸರೆ ಇರ್ತೈತೆ ರೀ. ಒಟ್ಟ ಇದು ಏನಿರ್ತೈತಿ ಮಳೆಗಾಲಕ್ಕೆ ಬಿಸಿ ಇರ್ತೈತೆ, ಚಳಿಗಾಲ ಇದು ಬೇಸಿಗೆ ಕಾಲಕ್ಕೆ ಏನಿರ್ತೈತೆ ತಂಪು ಇರ್ತೈತೆ. ಮತ್ತು ಇದು ನೋಡ್ರಿ, ಇದು ಏನೈತ್ರಿ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ವಿತ್ ಪ್ಯೂರ್ ಸಿಲ್ಕ್ ಪಲ್ಲು ರೀ. ಇದು ಟ್ರೆಡಿಷ್ನಲ್ ಸಾರಿ, ಇದು ಪ್ಯೂರ್ ಸಿಲ್ಕ್ ಪಲ್ಲು ರೀ, ಪ್ಯೂರ್ ಟ್ರೆಡಿಷ್ನಲ್ ಸಾರಿ, ಇಲ್ಕಲ್ ಸಾರಿ. ಇದೇನು ಬರುತ್ತೆ ರನ್ನಿಂಗ್ ಬ್ಲೌಸ್ ಬರುತ್ತೆ ರೀ, ಕಾಂಟ್ರಾಸ್ಟ್ ಬ್ಲೌಸ್ ಬರಲ್ಲ, ರನ್ನಿಂಗ್ ಬ್ಲೌಸೇ ಬರೋದು. ಯಾಕಂದ್ರೆ ಇದು ಹ್ಯಾಂಡ್ಲೂಮ್ಲೆ ತಯಾರಾಗುತ್ತೆ ರೀ. ಹ್ಯಾಂಡ್ಲೂಮ್ಲೆ ತಯಾರಾಗೋದು ಯಾವುದು ಕಾಂಟ್ರಾಸ್ಟ್ ಬ್ಲೌಸ್ ಬರಲ್ಲ, ಪ್ಯೂರ್ ರನ್ನಿಂಗ್ ಬ್ಲೌಸೇ ಬರೋದು. ಇದೇನೈತಿ ಹಳೇದು ಅಜ್ಜೆ ರೂಢ ಅಂತದ್ದು ನಮ್ಮ ಇಲ್ಕಲ್ ಪ್ರಕಾರ. ಈಗೇನೈತೆ ಹೊಸ ಎಲ್ಲ ಯಂಗ್ ಏಜ್ನವರು, ಕಾಲೇಜ್ನವರು, ಎಲ್ಲಾ ಟೈಪ್ ಆಫೀಸಿಯಲ್ಲಿ ಎಲ್ಲಾ ಟೈಪ್ನು ಮಂದಿ ಟ್ರೆಂಡ್ ಮಾಡ್ಕೊಂಡ್ರಿ. ಇದು ಬಿಟ್ಟು ಏನ್ ಬರುತ್ತೆ ಅಂತಂದ್ರ ಇದು 18 ಮೊಳ ಸೀರೆ ರೀ. ಇದು 18 ಗಜ, ನಾವ್ ಇಲ್ಲಿ ಕಡೆ 18 ಮೊಳ ಅಂತೀವ್ರಿ. ಇದು ಏನಿರುತ್ತ 18 ಮೊಳ ಸೀರೆ ಅಜ್ಜಿಯರು ಉಡೋಂಥದ್ದು. ಅವ್ರೆಲ್ಲ ಏನ ಒಳಗಡೆ ಲಂಗ ಏನ್ ಹಾಕೊಳಲ್ರಿ, ಇದು ಬರೀ ಸಾರಿ ಅಷ್ಟ ಹಾಕೊಂತಾರ. ಈಗೆಲ್ಲ ಏನಾಗೈತೆ ಸರ್, ಈ ಟ್ರೆಂಡ್ ನಡೆದತ್ತಲ್ಲ ಅದ್ರ ಸಂಬಂಧ ಏನೈತೆ 6 ವಾರ ಮಾಡಿಸಿ ಸರ್. 6 ವಾರ ಅಂದ್ರೆ 12 ಮೊಳ ಸೀರೆ ಈಗೆಲ್ಲ ಹೆಂಗ್ ಉಡೋಂಥದ್ದು. ಇದು ನೋಡಿ ಸರ್, ಈಗ ಇದರಲ್ಲೇ ನಿಮ್ಗೆ ತೋರಿಸಿದ್ನಲ್ಲ, ಇದರಲ್ಲೇ ಇದು ಹ್ಯಾಂಡ್ಲೂಮ್ ಸರ್, ಪ್ಯೂರ್ ಹ್ಯಾಂಡ್ಲೂಮು, ಪ್ಯೂರ್ ಸಿಲ್ಕ್ ಪಲ್ಲು, ರನ್ನಿಂಗ್ ಬ್ಲೌಸ್. ಈಗ ಪೂರಾ ಟ್ರೆಂಡ್ನಲ್ಲಿ ನಡೆದಂಥದ್ದು ಹ್ಯಾಂಡ್ಲೂಮ್ ಚೆಕ್ಸ್ ಸೀರೆ ಸರ್. ಅದು ನಾವು ಈ ಕಡೆ ಎಲ್ಲ ಏನಂತೀವಿ ಸ್ಪೆಷಲ್ ಚೆಕ್ಸ್ ಅಂತೀವಿ. ಪ್ಯೂರ್ ಸಿಲ್ಕ್ ಪಲ್ಲು ಸರ್. ಈಗ ನೀವು 50 ವರ್ಷಲಿಂದನೂ ಇದ ಪಲ್ಲು ಐತ್ರಿ. ಇದಕ್ಕೆ ಇನ್ನು ಮುಂದೆ 50 ವರ್ಷ ಆದರೂ ಇದ ಪಲ್ಲು ಇರ್ತದೆ. ಯಾಕಂದ್ರೆ ಇದು ಇಲ್ಕಲ್ ಟ್ರೆಡಿಷ್ನಲ್ ಸಾರಿ.
ಒಟ್ಟ ಚೇಂಜ್ ಆಗೋದಿಲ್ಲ. ಇದಿದ್ರೆ ಇಳ್ಕಲ್ ಸ್ಯಾರಿ ಹಾ, ಇದೇ ಇಲ್ಕಲ್ ಸ್ಯಾರಿ ಸರ್. ಈಗೇನ್ ನಾವು ನಿಮ್ಗೆ ತೋರಿಸ್ತಾ ಇದೀವಲ್ಲ, ಇವೆಲ್ಲ ಈಗ ಬಂದಿರೋಂಥ ಪ್ಯಾಟರ್ನ್, ನ್ಯೂ ಟೈಪ್ ಪ್ಯಾಟರ್ನ್ ಇವೆಲ್ಲ ಈಗ ಬಂದಿರೋಂಥದ್ದು. ಇದು ಈಗ ಹೊಸ ಟೈಪ್ ಬಂದಿರೋಂಥದ್ದು. ಆದ್ರೆ ಇದು ಏನಿದೆ ಅಲ್ರಿ, ಇಲ್ಕಲ್ ಟ್ರೆಡಿಷನಲ್ ಓಲ್ಡ್ ಈಸ್ ಸ್ಯಾರಿ ರೀ. ಈಗ ಓಲ್ಡ್ ಈಸ್ ಗೋಲ್ಡ್ ಅಂತೀವಲ್ಲ, ಹಂಗ ಇದು ಪೂರಾ ಪ್ಯೂರ್ ಈಗ ಏನೈತೆ ಪೂರಾ ಟ್ರೆಂಡ್ ನಲ್ಲಿ ನಡೆದೈತೆ. ಒಂದು 18 ವಯಸ್ಸಿನಿಂದ ಹುಡುಗಿಯರು ಹಿಡ್ಕೊಂಡು 50 ವರ್ಷ ಅಜ್ಜಿಯವರಿಗೆ ತನೂ ಇವತ್ತು ಇದನ್ನ ಉಡಾಕುಂತಾರ. ಅಷ್ಟು ಫಾಸ್ಟಾಗಿ ಮೂಮೆಂಟ್ ಆಗುಂತ ಸರ್. ಇದು ನೋಡ್ರಿ, ಇದೇನೈತೆ ಏಕ್ದಮ್ ನ್ಯೂ ಟೈಪ್, ಫುಲ್ ಈಗೇನು ಹೇಳ್ಬೇಕಂದ್ರೆ ಸರ ಫುಲ್ ಟ್ರೆಡಿಷನಲ್ ರೀ. ನಮ್ಮ ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಅವರು ಸಮಯಕ್ಕೆ ಈ ಗಾಯತ್ರಿ ಸೀರೆ ಉಟ್ಕೊಂಡು ಪೂರಾ ಇಡೀ ದೇಶದಲ್ಲೇ ಇದನ್ನ ಟ್ರೆಂಡ್ ಮಾಡಿದ್ರು. ಅವಾಗ್ಲಿಂದ ನಮ್ಮ ಇಲ್ಕಲ್ ಹೆಸರು ಬೆಳ್ಕೊಂತಾನೆ ಹೋಗೈತಿ. ಅವ್ರಲಿಂದ ಎಷ್ಟು ಸಾರಿ ಸೇಲ್ ಆಗ್ಯಾವ, ಎಷ್ಟು ಲಕ್ಷ ಸೀರೆ ಸೇಲ್ ಆಗ್ಯಾವ ಅನ್ನೋದು ನಮ್ಗೆ ಇಲ್ಕಲ್ದವ್ರಿಗೆ ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆ ಲೆಕ್ಕದಲ್ಲಿ ಇದು ಟ್ರೆಡಿಷನಲ್ ಗಾಯತ್ರಿ ಸಾರಿ ಫುಲ್ ಸೇಲ್ ಆಗಿದೆ ಸರ್. ಈಗ ಅದಕ್ಕೆ ರೋಲ್ ಮಾಡಲ್ಲೇ ರಾಷ್ಟ್ರಪತಿ ಅವರು ಈ ಸಾರಿ. ಹಾ ಸರ್, ಇದು ನೋಡಿ ಸರ್, ಪ್ಯೂರ್ ಸಿಲ್ಕ್ ಪಲ್ಲು. ಏನ್ ಬಾರ್ಡರ್ ಬರುತ್ತೆ ಅದೇ ಕಲರ್ ಸೆರಗ್ ಬರ್ತೈತೆ. ಬಾರ್ಡರ್ ಏನ್ ಬರ್ತೈತೆ ಅದೇ ಕಲರ್ ಪಲ್ಲು ಬರ್ತೈತೆ ಸರ್. ಇದಕ್ಕೇನಿರುತ್ತೆ ರನ್ನಿಂಗ್ ಬ್ಲೌಸ್ ಸರ್. ಪ್ಯೂರ್ ಹ್ಯಾಂಡ್ಲೂಮ್ ಸರ್ ಇದು ಸಾರಿ. ಪ್ಯೂರ್ ಹ್ಯಾಂಡ್ಲೂಮು, ಪ್ಯೂರ್ ಸಿಲ್ಕ್ ಪಲ್ಲು. ಇದು ನೋಡಿ ಸರ್, ಪ್ಯೂರ್ ಹ್ಯಾಂಡ್ಲೂಮು. ಈಗ ನಾ ಏನು ನಿಮ್ಗೆ ಹೇಳಿದ್ನಲ್ಲ, ದ್ರೌಪದಿ ಮುರ್ಮು ಅವ್ರು ಉಟ್ಕೊಂಡಿದ್ದ ಸಾರಿ ಅಂತ, ಅದರಲ್ಲೇ ಇದು ಎಂಗೇಜ್ನರ್ ಉಡಂತ ಸಾರಿ ಸರ್. ಅದು ಗಾಯತ್ರಿ ಬಾಡು ಸ್ವಲ್ಪ ಏಜ್ ಆದವ್ರು ಉಡಂತ ಸಾರಿ. ಇದು ಏನಿದೆ ಅಲ್ರಿ ಫುಲ್ ಈಗ ಎಂಗೇಜ್ನರ್ ಉಡಂತ ಸೀರೆ ಸರ್. ಇದಕ್ಕಂತೀವಿ ನಾವು ಇಲ್ಲೇ ಲೋಕಲ್ದಲ್ಲಿ ಬೋಳಾ ಸೀರೆ ಅಂತೀವ್ರಿ. ಬೋಳಾ ಸೀರೆ? ಹಾ, ಬೋಳಾ ಸೀರೆ ಅಂತೀವಿ. ಯಾಕೆ ಹೆಸರು ಬಂದಿದೆ? ಬಂದಿದೆ ಅಂದ್ರೆ ಇದು ನಮ್ಮಲ್ಲಿ ಮೊದ್ಲು ಏನಿತ್ರಿ, ಇದು ಅಜ್ಜೇರ್ ಉಡಂತ ಸೀರೆ ತಯಾರು ಮಾಡ್ತಿದ್ವಿ ರೀ. ಅದಕ್ಕೆ ಏನ್ ಬರ್ತಿತ್ತು, ಕೆಂಪು ದಡಿ ಮತ್ತು ಕೆಂಪು ಸೆರಗ್ ಬರ್ತಿತ್ತು ಅಜ್ಜೇರ್ ಉಡಂತದ್ದು. 16 ಮೊಳ ಸೀರೆ ಬರ್ತೈತೆ ಸರ್ ಇದು. ಈಗ ಏನ್ ಮಾಡಿದ್ವಿ, ಇದು ಫುಲ್ ಪ್ಲೇನ್ ನೇಯಕ್ ಕುಂತೀವ್ರಿ. ಚೆಕ್ಸ್ ಒಟ್ಟ ಇಲ್ಲ, ಪ್ಲೇನ್ ನೇಯಕ್ ಕುಂತೀವಿ. ಮತ್ತೆ ಕಾಂಟ್ರಾಸ್ಟ್ ಸೆರಗ್ ಹಾಕಾಕ್ ಕುಂತೀವ್ರಿ. ಕೆಂಪುದು ಬೆಳೆದು ಬಿಟ್ರೆ ಬದ್ಲಿ ಸೆರಗ್ ಹಾಕ್ತಿದ್ದಿಲ್ಲ ಸರ್. ಈಗ ಎಲ್ಲಾ ವೆರೈಟಿ ಕಲರ್ ಸೆರಗ್ನು ಹಾಕಾಕ್ ಕುಂತೀವಿ. ಇದಕ್ಕೆ ನಾವೇ ಆದಂತ ಒಂದು ಹೆಸರಿಡಮ್ ಅಂತ ಬೋಳಾ ಸೀರೆ ಅಂತ ಹೆಸರಿಟ್ಟಿದ್ವಿ. ಬೋಳಾ ಸೀರೆ ಅಂತ ಹೆಸರಿಟ್ಟಿದ್ವಿ ಸರ್. ಪ್ಲೇನ್ ಬದಲು ಬೋಳಾ ಅಂತ ಹೆಸರು ಮಾಡಿ, ಪ್ಲೇನ್ ಹೇಳೋ ಬದ್ಲಿ ಬೋಳಾ ಸೀರೆ ಅಂತ ಒಂದು ಟ್ರೆಂಡ್ ಆಗ್ಲಿ ಅನ್ನೋ ಸಂಬಂಧ ಬೋಳಾ ಸೀರೆ ಅಂತ ಹೆಸರಿಟ್ಟಿವ್ರಿ. ಆ ಲೆಕ್ಕಕ್ಕೆ ಇವತ್ತು ಈ ಸೀರೆದ ಅದರದೇ ಆದಂತ ಒಂದು ಛಾಪ್ ಮುಡ್ಸೈತ್ರಿ. ನಾವ್ ಅದನ್ನ ಹೇಳಕ್ಕೂ ಆಗಲ್ಲ, ಅಷ್ಟು ನಮ್ಮ ಈ ಇಲ್ಕಲ್ದಲ್ಲಿ ಹ್ಯಾಂಡ್ಲೂಮ್ ಮಗ ತಯಾರು ಮಾಡೋಂತ ಸೀರೆ ಅಷ್ಟರು ಇವತ್ತು ಅದರಲ್ಲಿಂದ ಒಂದು ಜೀವನ ಕಲ್ಪಿಸಿಕೊಂಡಾರ. ಇದನ್ನ ಈಗ ಮತ್ತೆ ರಾಷ್ಟ್ರಪತಿ ಅವ್ರು ಹಾಕೊಂಡಿದ್ದ? ಇದು ಇಲ್ಲ ರೀ, ಇದು ರೀ ಸರ್. ಅದು ಇದನ್ನು ಅವ್ರು ಹಾಕೊಂಡಿದ್ದಾರೆ. ಬಟ್ ಟ್ರೆಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸೌಂಡ್ ಮಾಡಿದ್ದಂದ್ರೆ ಇದೇ ಸಾರಿ ಸರ್ ಹೆಚ್ಚಿಗೆ. ಇದು ಬಗ್ಗದ ಮೇಲಿಂದ ಏನ್ ತಯಾರಾಗಿ ಬರ್ತದ ಸರ್, ಇದ ಫೋಲ್ಡಿಂಗ್ ಇರ್ತತೆ, ಇದ ಫೋಲ್ಡಿಂಗ್ ಮಾರ್ತತ. ಸರ್ ಇದರಲ್ಲೇ ಈಗ ನಾನು ನಿಮ್ಗೇನು ತೋರಿಸಿದ್ನಲ್ಲ ಬೋಳಾ ಸೀರೆ ಅಂತ, ಅದರಲ್ಲೇ ಇದೊಂದು ಹೊಸ ಟ್ರೆಂಡ್ ಮಾಡಿದ್ದೀವಿ ಸರ್. ಅಂದ್ರೆ ಏನ್ರಿ, ಹಾಫ್ ಆ್ಯಂಡ್ ಹಾಫ್. ಮೊದಲೆಲ್ಲ 2005ರಲ್ಲಿ ಸರ್ ಪವರ್ಲೂಮ್ ಮುದ್ದು ಮಣ್ಕಾಲ್ 3 ಅಂತ ಸೀರೆ ಬರ್ತಿತ್ತು. ಅದು ಮಣ್ಕಾಲ್ 3 ಸೀರೆ ಅಂದರೆ ಇಲ್ಕಲ್ದಲ್ಲಿ ಭಾಳ ಫೇಮಸ್ ಸರ್. ಯಾಕೆ? ಅದು ಏನಿದೆ ಸರ, ಈಗ ಹೆಂಗಿದು ಹಾಫ್ ಆ್ಯಂಡ್ ಹಾಫ್ ಐತಲ್ರಿ, ಇದು ಇಲ್ಲಿ ಹಾಫ್ ಇಲ್ಲಿ ಹಾಫ್ ಐತೆ. ಅದು ಹಂಗೆ ಬರ್ತಿದ್ದಿಲ್ಲ ಸರ್. ಪೂರಾ ಹಾಫ್ ಇಲ್ಲೇ ಬೇರೆ ಕಲರ್ ಬರ್ತಾ ಇತ್ತು, ಇಲ್ಲಿ ಬೇರೆ ಕಲರ್ ಬರ್ತಾ ಇತ್ತು. ಅವಾಗ ತುಂಬಾ ಫ್ಯಾನ್ಸಿ ಆಗಿತ್ತು. ಅದು ಭಯಂಕರ ಕ್ರೇಜ್ ನಲ್ಲಿ ಹೊಂಟಿದ್ ಸರ್. ಅದರಲ್ಲಿ ಏನ್ ಮಾಡಿದ್ರು, ಕ್ವಾಲಿಟಿ ಬೇರೆ ಮಾಡ್ಕೇಸಿ ಅದು ಅವಾಗ ನಿಂತಿಂದ ಈಗ ಇದು ನಮ್ಮ ಹ್ಯಾಂಡ್ಲೂಮ್ ನಲ್ಲೇ ತಯಾರು ಮಾಡಿದ್ವಿ ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಏನೈತೆ ಸರ, ಪ್ಯೂರ್ ಸಿಲ್ಕ್ ಪಲ್ಲು ರೀ. ಹ್ಯಾಂಡ್ಲೂಮ್ ಪ್ಯೂರ್ ಸಿಲ್ಕ್ ಪಲ್ಲು. ಏನ್ ಬಾರ್ಡರ್ ಬರ್ತೈತೆ ಅದ ಕಲರ್ ಪಲ್ಲು ಬರ್ತದೆ. ಹಾ, ಹ್ಯಾಂಡ್ಲೂಮ್ ಅನ್ನೋದಕ್ಕೆ ಇದೇ ಕೂನ್ ಸರ್. ಹ್ಯಾಂಡ್ಲೂಮ್ ಸೀರೆ ಅನ್ನೋದಕ್ಕೆ ಇದು ಇಷ್ಟು ದೊಡ್ಡ ಕರಿ ಬರ್ತದ್ರಿ. ಉಳಿಕೆದ ಹ್ಯಾಂಡ್ಲೂಮ್ ಇರ್ಲ ಸೀರೆಗೆ ಯಾವ್ದು ಇಷ್ಟು ದೊಡ್ಡ ಕರಿ ಬರಂಗಿಲ್ಲ. ಹ್ಯಾಂಡ್ಲೂಮ್ ಇದ್ರ ಮಾತ್ರ ಇದು ಬರೋದು, ಇಲ್ಲಿಲ್ಲ ಅಂದ್ರೆ ಯಾವ್ದು ಬರೋದಿಲ್ಲ. ಈಗ ನೋಡಿ, ನಾನು ಇದನ್ನ ಅರ್ಬಿ ಹಾಕ್ತಾ ಇದ್ದೇನೆ ನಿಮ್ಗೆ. ಏನಕ್ಕೆ ಇದು ವೈಟ್ ಬಟ್ಟೆ? ಇದು ನೋಡಿ ಸರ್, ಇದು ನೋಡ್ರಿ ಯಾಕೆ ಹಾಕ್ತೀವಿ ಅಂತಂದ್ರ, ನಮ್ಮ ಇಲ್ಕಲದ್ದು ಪ್ಯೂರ್ ಸ್ಯಾರಿ ಏನಿರ್ತೈತಲ್ರಿ, ಇದಕ್ಕೆ ಕಂಪಲ್ಸರಿ ನಾವೇನೈತೆ ಬಟ್ಟೆ ಹಾಕಿನೇ ತೋರಿಸೋದು. ಯಾಕೆ ಅಂದ್ರೆ ಇದು ಪ್ಯೂರ್ ಸಿಲ್ಕ್ ರೇಷ್ಮೆದೇ ಇರ್ತೈತ್ರಿ. ಏನೀಗ ಹುಳದ್ಲಿಂದ ರೇಷ್ಮೆ ತಯಾರಾಗತ್ತೆ ನೋಡ್ರಿ, ಅದು ಪ್ಯೂರ್ ಸಿಲ್ಕ್ ಇದು ರೇಷ್ಮೆದ್ರಿ. ಇದು ನಾವು ತಳಗಡೆ ಹಾಕಿದ್ವಿ ಅಂದ್ರ ಏಕ್ದಮ್ ಏನ ಮಣ್ಣು ಧೂಳು ಏನ ಇದ್ರು ಪಟ್ನೆ ಡಸ್ಟ್ ಹಿಡ್ಕೊಂತತ್ತ. ಅದರ ಸಂಬಂಧ ವೈಟ್ ಬಟ್ಟೆ ಹಾಕಿನ ಕಂಪಲ್ಸರಿ ಪ್ಯೂರ್ ಸಿಲ್ಕ್ ಸ್ಯಾರಿನ ತೋರಿಸೋದು. ಹಂಗೆ ತೋರಿಸೋದಿಲ್ಲ. ತೋರಿಸಿದ್ರೆ ಏನಾಗುತ್ತೆ, ಧೂಳು ಹಿಡಿತೈತ್ರಿ. ಇಲ್ಲ, ಅದು ರೇಷ್ಮೆ ಅಲ್ಲ. ರೇಷ್ಮೆ ಅಲ್ಲ.
ಹಾಕಿ ತೋರಿಸ್ತೀವಿ. ಪ್ಯೂರ್ ಸಿಲ್ಕ್ ತೋರಿಸ್ಬೇಕಾದ್ರೆ ಯಾರೇ ಇರ್ಲಿ, ನಾನೇ ಇರ್ಲಿ, ಯಾರೇ ಇರ್ಲಿ, ಬಟ್ ಏನೈತೆ ಪ್ಯೂರ್ ಸಿಲ್ಕ್ ಸ್ಯಾರಿ ತೋರಿಸ್ಬೇಕಾದ್ರೆ ಈ ವೈಟ್ ಬಟ್ಟೆ ಹಾಕಿನೇ ತೋರಿಸೋದು ಶ್ರೇಷ್ಠ. ಯಾಕಂದ್ರೆ ಇದು ದೊಡ್ಡ ಬಂಡವಾಳ ಸೀರೆ ಆಗುತ್ತೆ, ಕಿಮ್ಮತ್ತಿನ ಸೀರೆ. ಹಾಗಾಗಿ ವೈಟ್ ಬಟ್ಟೆ ಹಾಕಿದ್ರನ ಇದು ಸೂಕ್ಷ್ಮಿ ಇರ್ತದೆ. ಇಲ್ಲಿಕಂದ್ರೆ ಏನಾಗುತ್ತೆ, ಡಸ್ಟ್ ಹಿಡಿತೈತ್ರಿ. ಡಸ್ಟ್ ಹಿಡ್ಕೊಂಡ್ರಂದ್ರ ಸೀರೆ ಧೂಳಾಕತ್ತ, ಮಾರಂಗಿಲ್ಲ. ಓಕೆ, ಹಾಳಾಗುತ್ತೆ ಅದು ಡಸ್ಟ್ ಹಿಡಿದ್ರೆ. ಡಸ್ಟ್ ಹಿಡಿದ್ರೆ ರೇಷ್ಮೆ ಹೋಗುತ್ತಾ? ರೇಷ್ಮೆ ಏನಾಗಲ್ಲ ರೀ, ಕಲರ್ ಫೇಡ್ ಆಗುತ್ತೆ. ಓಕೆ, ಈಗ ಡಸ್ಟ್ ಹಿಡಿತಂದ್ರೆ ಈಗ ನಾವು ನೆಲದ ಮೇಲೆ ಹಾಕಿದ್ವಿ, ಹಿಂಗ್ ಸರಿಸಿದ್ವಿ ಅಂತ ತಿಳ್ಕೊರಿ, ಈಗ ಸರಿಸಿದ ಕೂಡ ಇಂತ ಧೂಳ ಹತ್ತಿ ಬಿಡ್ತದ. ಅದು ಹತ್ತಿದ್ದು ಬಿಡಂಗಿಲ್ಲ, ರೇಷ್ಮೆ ರೀ ಅದು, ಹಿಡ್ಕೊಂಡ್ಬಿಡ್ತದ, ಧೂಳ ಬಿಡಂಗಿಲ್ಲ ಒಟ್ಟೆ. ಓಕೆ, ಹೊಳ್ಳಿ ಮತ್ತೆ ನೀರಲ್ಲಿ ಹಾಕಿದಾಗನ ಅದನ್ನ ಹೋಗ್ತದ್ರಿ. ಆದ್ರ ಧೂಳ ಹಿಡಿದ್ರೆ ಬಾಳ ಹಿಡಿದು ಅಲ್ಲೇ ಏನಾಗುತ್ತಲ್ರಿ, ಅಲ್ಲೇ ವೈಟ್ ಆಗತ್ತೆ. ಬಟ್ಟೆ ಏನ್ ಕಲರ್ ಇದ್ರು ವೈಟ್ ಆಗತ್ರಿ. ಹಂಗಾಗಿ ವೈಟ್ ಬಟ್ಟೆ ಹಾಕಿ ವೈಟ್ ಬಟ್ಟೆ ಹಾಕಿ ತೋರ್ಸೋದ್ರಿ. ಓಕೆ, ಇದು ನೋಡ್ರಿ ಪ್ಯೂರ್ ಸಿಲ್ಕ್ ರೀ. ಇದು ಸರ್ ಹ್ಯಾಂಡ್ಲೂಮ್ ರೀ ಸರ್. ಹ್ಯಾಂಡ್ಲೂಮ್ ಪ್ಯೂರ್, ಕಾಂಟ್ರಾಸ್ಟ್ ಬಾರ್ಡ್ರ್, ಕಾಂಟ್ರಾಸ್ಟ್ ಪಲ್ಲು. ಆಮೇಲೆ ಇದಕ್ಕೇನು ಬರ್ತದೆ ಸರ್, ಕಾಂಟ್ರಾಸ್ಟ್ ಬ್ಲೌಸ್ ಬರ್ತದೆ ರೀ. ಕಾಂಟ್ರಾಸ್ಟ್ ಬ್ಲೌಸ್ ರೀ. ಇದು ಹಳೆ ಟ್ರೆಡಿಷನಲ್ ಇಲ್ಕಲ್ ನಮ್ಮ ರೆಡ್ ಆ್ಯಂಡ್ ವೈಟ್ ಪಲ್ಲುದ್ರಿ ಸರ್. ಓಕೆ, ನಾನು ನಿಮ್ಗಳ ಹೇಳಿದ್ನಲ್ಲ ಅಜ್ಜಿ ಉಡುವಂಥದ್ದು 50 ವರ್ಷದ ಹಿಂದನು ವೈಟ್ ಮತ್ತು ರೆಡ್ ಅದೇ ಕಲರ್ ಪಲ್ಲುನೇ ಐತ್ರಿ. ಇವತ್ತಿಗಾದ್ರೂ ಅದೇ ಪಲ್ಲುನೇ ಐತಿ. ನಾವೆಲ್ಲ ಜನ ಹೆಂಗ್ ಚೇಂಜ್ ಸ್ಟೆಪ್ ಬೈ ಸ್ಟೆಪ್ ಈಗಿನ ಮಂದಿ ಚೇಂಜ್ ಆಗಾರಲ್ಲ, ಆ ಲೆಕ್ಕಕ್ಕೆ ಈಗ ಹೊಸ ಬಾರ್ಡ್ರು, ಹೊಸ ದಡಿ, ಹೊಸ ಸೆರಗಿನ ಕಲರ್ ಚೇಂಜ್ ಮಾಡ್ಕೊಂತ ಹೋಗಿವಿ. ಆದ್ರೆ ನಮ್ದು 50 ವರ್ಷದ ಇತಿಹಾಸದ ನೋಡಿದ್ರಪ್ಪ ಅಂತಂದ್ರೆ ನಮಗ್ ತಿಳಿದ ಮಟ್ಟಿಗೆ ಇಲ್ಕಲ್ದ ವೈಟ್ ಅಂಡ್ ರೆಡ್ ಪಲ್ಲುನ, ವೈಟ್ ಅಂಡ್ ರೆಡ್ ಸೆರಗಾರಿ. ಇದು ನೋಡಿ ಸರ್, ಇದರಲ್ಲೇ ಚೆಕ್ಸ್. ಇದು ಪ್ಯೂರ್ ಸಿಲ್ಕ್ ಸರ್. ಪ್ಯೂರ್ ಸಿಲ್ಕ್ ಪಲ್ಲು, ಪ್ಯೂರ್ ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್ ಬಾರ್ಡರ್, ಬ್ಲೌಸ್ ಸಮೇತ ಪ್ಯೂರ್ ಸಿಲ್ಕೇ ಬರ್ತೈತೆ ರೀ. ಇದು ಬ್ಲೌಸ್ ಏನು ಬರುತ್ತೆ ರೀ, ಕಾಂಟ್ರಾಸ್ಟ್ ಬರೋಂಗಿಲ್ಲ ರೀ, ರನ್ನಿಂಗ್ ಬರ್ತೈತೆ. ಯಾಕಂದರೆ ಇದು ಚೆಕ್ಸ್ ಇರ್ತೈತೆ ರೀ, ಬ್ಲೌಸ್ ಕಾಂಟ್ರಾಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಎಷ್ಟೊತ್ತಿದ್ರೂ ರನ್ನಿಂಗ್ ಬ್ಲೌಸ್ನಾಗ ಬರ್ತೈತೆ ರೀ. ಪ್ಯೂರ್ ಇಲ್ಕಲ್ ಸಿಲ್ಕ್ ಸ್ಯಾರಿ ರೀ. ಇದು ಒಂದು. ಈಗ ನಾನು ಇದು ತೋರಿಸ್ತಾ ಇರೋ ಸ್ಯಾರಿ ನಿಮಗೆ ಒಂದು ಥರ ಅನಿಸ್ಬೋದು. ಯಾಕಂತಂದ್ರೆ ಇದ್ರದ್ದೇ ಆದಂಥ ಒಂದು ಟ್ರೆಂಡ್ ಐತ್ರಿ. ಇದರದೇ ಆದಂಥ ಒಂದು ಫ್ಯಾಷನ್ ಐತ್ರಿ. ಏನು ಫ್ಯಾಷನ್? ಅದು ಏನು ಫ್ಯಾಷನ್ ನಾ ಹೇಳ್ತೀನಿ ಸರ್ ಈಗ ನಿಮ್ಗೆ. ಇದು ನೋಡಿ ಸರ್, ಪ್ಯೂರ್ ಹ್ಯಾಂಡ್ಲೂಮ್ ಸೀರೆ ಸರ್. ಪ್ಯೂರ್ ನೂಲಿಂದು ಕೆಚ್ಚಿದ್ದು ಏನಿರ್ತೈತೆ, ಪ್ಯೂರ್ ಮಸರೆ ಇರ್ತದೆ ಸರ್. ನಾವು ಈ ಕಡೆ ಎಲ್ಲ ನೀವು ಮಸರೆ ಅಂತೀವಿ, ನಾವು ಚಮಕ ಅಂತೀವಿ ಸರ್. ಪ್ಯೂರ್ ಚಮಕಾಕ ನೂಲ್ ನೇಯ್ದಿರ್ತಾರೆ ರೀ. ನೂಲ್ ನೇಯ್ದಂಥದ್ದು ಇಲ್ಕಲ್ ಸೀರೆ ಸರ್. ಇದು ಬಂದ್ಬಿಟ್ಟು 14 ಮೊಳ ಬರ್ತದೆ ಸರ್. 14 ಮೊಳ ರೀ. ಇದು ಪ್ಯೂರ್ ಸಿಲ್ಕ್ ಪಲ್ಲು ಸರ್. ಇದು ಸೀರೆ ತಯಾರಾಗ್ಬೇಕಾರ, ಒಂದು ಸೀರೆ ತಯಾರಾಗ್ಬೇಕಾರೆ 8 ದಿವಸ ಬೇಕು ಸರ್. ಅಷ್ಟು ಕೆಲಸ ಇದೆಯಾ? ಹೌದು ಸರ್. ಯಾಕೆ ಅಂತಂದ್ರೆ ಇದು ಎಲ್ಲ ಚಮಕ ಏನು ತೊಗೊಂಬಂದು ಅಂಗಡಿಲಿಂದ ಮೊದ್ಲು ಅದನ್ನ ಶಾಂಪೂದಲ್ಲಿ ಹಾಕಿ, ಅಂಟ್ ಹಾಕಿ, ನೆನೆಸಿ ಒಣಗಿಸ್ಬೇಕು ಸರ್. ಇದು ಏನು ಬಡಿ ಇದೆ ನೋಡಿ ಸರ್, ಇಲ್ಲಿ ಇದು ಏನಿದೆ ಅಲ್ರಿ, ಇದು ಅಂಗಡಿಯಲ್ಲಿ ರಾ ಮೆಟೀರಿಯಲ್ ರೀ. ಇದು ಇಂಗ್ಲೀಷ್ನಲ್ಲೇ ರಾ ಮೆಟೀರಿಯಲ್ ಅಂತಾರ್ರಿ. ಅಂದ್ರೆ ಕನ್ನಡದಲ್ಲೇ ಕಚ್ಚಾ ವಸ್ತು, ಕಚ್ಚಾ ಮಾಲು. ಈ ಮಾಲು ನಾವು ತಂದುಬಿಟ್ಟು ಅಂಟ್ ಹಾಕಿ ಒಣ ಹಾಕ್ಬೇಕ್ರಿ ಬಿಸಿಲಿಗೆ. ಅಗದಿ ಬಿಸಿಲಿದ್ರು ಒಣ ಹಾಕಕ್ ಬರಂಗಿಲ್ರಿ. ಭಾಳ ಬಿಸಿಲಿತ್ತಂಗೆ ಕಟ್ ಆಗತ್ರಿ. ಅದರದೇ ಆದಂತ ಒಂದು ಲೆವೆಲ್ದಾಗ ಬಿಸಿಲಿನಾಗ ಒಣಾಕ್ ಹಾಕಿ ಅದನ್ನ ಹೊಳ್ಳಿ ತಯಾರು ಮಾಡಿ ಅದನ್ನ ಮಗ್ಗಕ್ಕೆ ಹಾಕೊಂಡು ಅದು ಕೆಚ್ಚಬೇಕು ಸರ್ ಕೈಲಿ. ಕೆಚ್ಚಿದಿಲ್ಲಿದೆ ನೋಡಿ ಸರ್, ಮುಂದೆ ಬನ್ನಿ ಸರ್. ಇದು ಎಳೆ ಜಾಯಿಂಟ್ ಆಗಿದ್ದಿರ್ತೈತಿ ಇಲ್ಲಿ. ಇದು ನೋಡ್ರಿ ಸರ, ಮೇಲೆ ಕೆಂಪು ಎಳಿ ಇದೆ ಸರ್, ತಳಗಡೆ ಬ್ಲೂ ಎಳಿ ಇದೆ. ಮೇಲ್ಗಡೆ ಇರೋದು ಕೆಂಪು ಎಳಿ, ತಳಗಡೆ ಇರೋದು ಬ್ಲೂ ಎಳಿ. ಇದು ಹ್ಯಾಂಡ್ ನಲ್ಲೇ ಹಿಂಗ ಸರ್, ಹ್ಯಾಂಡ್ ನಲ್ಲೇ ಹಿಂಗ್ ಜಾಯಿಂಟ್ ಮಾಡ್ತಾರ್ರಿ. ಹ್ಯಾಂಡ್ಲೂಮ್ ನಲ್ಲೇ. ಈಗ ನಾವು ಒಲೆ ಹಚ್ತೀವಿ, ಬೂದಿ ಬರ್ತಲ್ಲ ಬೂದಿ, ಆ ಬೂದಿ ತೊಗೊಂಡು ಜಾಯಿಂಟ್ ಮಾಡ್ತೀವ್ರಿ. ಹಿಂಗ ಜಾಯಿಂಟ್ ಮಾಡಿ ಅದನ್ನ ಹೊಳ್ಳಿ ಮಗದ ಮ್ಯಾಗ ಹಾಕೊಂತೀವ್ರಿ. ಮಗದ ಮ್ಯಾಗ ಹಾಕೊಂಡು ಇಬ್ರು ಕುಂತನೇ ಇರ್ಬೇಕು ಸರ್ ಸೀರೆನ. ಇಬ್ರು ಕುಂತನ ಇದಾಗ 8 ದಿವ್ಸಕ್ಕೆ ಒಂದು ಸೀರೆ ಆಗತ್ರಿ. 8 ದಿವ್ಸಕ್ಕೆ ಒಂದು ಸೀರೆ ಆಗತ್ತ. ಇದು ಸೆರಗ್ನಲ್ಲೇ ಇದೇನಪ್ಪಾ ಅಂದ್ರ ಹಳೇದ್ರಿ, ಲತ್ಗುಣಿ ಸೀರೆ ಅಂತೀವಿ ಇದಕ್ಕೆ. ಲತ್ಗುಣಿ ಸೀರೆ. ಲತ್ಗುಣಿ ಸೀರೆ. ನಾನು ನಿಮ್ಗಳೇ ಫಸ್ಟ್ ನಲ್ಲಿ ಹೇಳಿದ್ನಲ್ಲ, ಏನು ಸ್ಪೆಷಲ್ ಇದೆ ಅಂತ ಕೇಳಿದ್ರಲ್ಲ, ಇದೇ ಸ್ಪೆಷಲ್ ಇದರಲ್ಲಿ. ಇದು ಒಂಥರ ಹೆಂಗಪ್ಪ ಅಂದ್ರೆ, ಈಗ ನಾವ್ ಏನ್ ಹೇಳಿದ್ನಲ್ಲ 50 ವರ್ಷದ ಇತಿಹಾಸದಾಗ ಅಂತ, ಇದು ಒಂಥರ ಈಗ 20-25 ವರ್ಷದಿಂದ ಇದು ಚಾಲ್ತಿ ಇರೋದ್ರಿ ಲತ್ಗುಣಿ ಸೀರೆ. ಇದು ಬಹಳ ಟ್ರೆಂಡ್. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ. ಇದು ನೋಡಿ, ಇಲ್ಕಲ್ ಗಾಯತ್ರಿ ಬಾರ್ಡರ್ ಅಂತೇಳಿ. ಇದು ನೋಡಿ, ಇಲ್ಕಲ್ ಗಾಯತ್ರಿ ಬಾರ್ಡರ್ ಅಂತಂದ್ರೆ ಒಂದು ಸ್ಪೆಷಲ್. ನಿಮ್ಗೆ ಏನು ಹೇಳ್ಬೇಕಂದ್ರೆ, ನಾವು ಪುಟ್ಟ ನೇಕಾರ್ ರೀ, ದೇವಾಂಗ ಸಮಾಜದ ನೇಕಾರು. ನಮ್ಮ ಕುಲದೇವರು ಬಾದಾಮಿ ಬನಶಂಕರಿ ತಾಯಿ. ಆ ಬಾದಾಮಿ ಬನಶಂಕರಿ ತಾಯಿಗೆ ನಾವು ಏನಂತೀವಿ, ಗಾಯತ್ರಿ ಅಂತೀವಿ, ನವಶಕ್ತಿ ಅಂತೀವಿ, ಎಲ್ಲಾ ಹೆಸರ್ಲಿಂದ ದೇವಿ ಕರಿತೀವಿ. ಅವಾಗ ನಮ್ಮ ಇಲ್ಕಲ್ದಾಗ ಹ್ಯಾಂಡ್ಲೂಮ್ನಾಗ ತಯಾರಾದಂತ ಸೀರೆ ಗಾಯತ್ರಿ ಸೀರೆ.
ಎಲ್ಲರೂ ಅದಕ್ಕೆ ಏನೇನು ಹೆಸರು ಇಡಮ್ ಅಂತಂದ್ರು ಇಲ್ಲ ಇದು ನಾವು ಒಂದು ದೇವಿ ಹೆಸರು ಇಡಬೇಕನ್ನೋ ಸಂಬಂಧ ಗಾಯತ್ರಿ ದೇವಿ ಹೆಸರನ್ನ ಈ ಸೀರೆಗೆ ಇಟ್ಕೊಂಡಿವ್ರಿ. ಅವಾಗ ನಮ್ಗೆಲ್ಲ ತಿಳಿಲಾರ್ದ ನಾವಿನ ಹುಟ್ಟಿದ್ವೋ ಇಲ್ಲ ಗೊತ್ತಿಲ್ಲ, ಅವಾಗೆಲ್ಲ ನಮ್ಮ ಅಜ್ಜಿ ಮುತ್ತಗಳು ಎಲ್ಲ ಇದಕ್ಕೆ ಇಟ್ಟಂತ ಹೆಸರು ಗಾಯತ್ರಿ ಸೀರೆ ಅಂತ ಹೇಳಿ. ಇದು ಏನೈತ್ರಿ ಈಗ ಎಲ್ಲಾ ರೇಂಜಿನಲ್ಲೂ ಸಿಗ್ತದ. ಈಗ ನೀವು ಏನಾರ ಮನ್ಯಾಗ ಏನಾರ ಫಂಕ್ಷನ್ ಇತ್ತು, ಲಗ್ನ ಇತ್ತು, ಏನಾರ ಇತ್ತಂದ್ರು ಕಮ್ಮಿ ಯಾರಿಗಾರ ಗಿಫ್ಟ್ ಕೊಡೋದು ಬೇಕಾಗಿತ್ತಂದ್ರೆ, ಇಲ್ಲಪ್ಪ ನಮ್ಮ ಮನೆಯಲ್ಲಿ ಮಗಳ ಮದುವೆ ಇದೆ, ಒಂದು 200-500 ಸೀರೆ ಇದೆ ಸೇಮ್ ಬೇಕಂದ್ರು, ಒಂದೇ ಕಲರ್ನಲ್ಲಿ ಬೇಕಂದ್ರು ನಮ್ಗೆ ಟೈಮ್ ಕೊಟ್ರೆ ನಾವು ಮಾಡಿಸ್ಕೊಡ್ತೀವಿ ರೀ. ಇದು ಏನು ಬರ್ತ್ರಿ, ಈ ಪಟ್ಟಿ ಪಲ್ಲು ಬರ್ತ್ರಿ, ಗಾಯತ್ರಿಯಲ್ಲೇ ಪಟ್ಟಿ ಪಲ್ಲು. ಇದು ಓನ್ಲಿ ವಿಸ್ಕೋಸ್ ಬಾಯ್ ಕಾಟನ್ ಸಾರಿ. ಪಲ್ಲುನು ಏನೈತೆ ವಿಸ್ಕೋಸ್ ಬಾಯ್ ಕಾಟನ್ ರೀ, ಅಂದ್ರೆ ನೂಲು ಮತ್ತು ಕಾಟನ್ದಲ್ಲಿ ಇದೇ ಎರಡರಲ್ಲೇ ತಯಾರಾಗಿರುತ್ತೆ. ಇದರಲ್ಲಿ ಮಸ್ರೆ ಗಿಸ್ರೆ ಏನೂ ಇರಲ್ಲ ರೀ. ಇದಕ್ಕೇನಿರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಇರ್ತದೆ ರೀ. ಈ ಟೈಪ್ ಕಾಂಟ್ರಾಸ್ಟ್ ಬ್ಲೌಸ್ ರೀ, ಕಾಂಟ್ರಾಸ್ಟ್ ಬಾರ್ಡ್ರು ಇದರಲ್ಲೇ ರೀ. ಇದು ಚದರಾಮ್ ಚಿಕ್ಕಿ ಅಂತ ಹೇಳಿ. ಏನದು? ಇದು ಸ್ಟಾರ್ ಚದರಾಮ್ ಚಿಕ್ಕಿ ರೀ. ಚಂದ್ರಾಮ್ ಚಿಕ್ಕಿ. ಏನಂಗಂದ್ರೆ ಏನು ಸ್ಪೆಷಲ್ ಅದು ಚಂದ್ರಾಮ್ ಚಿಕ್ಕಿ ಅಂದ್ರೆ? ಇದು ನೋಡ್ರಿ, ಹೇಳ್ಬೇಕಂತಂದ್ರ ಈಗ 30-35 ವರ್ಷದ ಹಿಂದೆ ಇದು ನಮ್ಮ ಇಲ್ಕಲ್ದಲ್ಲಿ ಅಷ್ಟು ನನಗೂ ಗೊತ್ತಿಲ್ಲ, ಇಲ್ಕಲ್ದಲ್ಲಿ ಇರ್ಬೋದು, ಪರ ಊರಿನಲ್ಲಿ ಇರ್ಬೋದು. ಇದು ಹಳೆ ಎಲ್ಲ ಓಲ್ಡ್ ಈಸ್ ಓಲ್ಡ್ ಅವ್ರ ಲಗ್ನ ಸೀರೆ ಅಂತ ಉಡ್ತಿದ್ರಿ ಸರ್ ಅವಾಗ ಚಂದ್ರಾಮ್ ಚಿಕ್ಕಿ ಅಂತ ಹೇಳಿ ಲಗ್ನ ಸೀರೆ ಉಡ್ತಿದ್ರಿ. ಈ ಸೀರೆ ಎಲ್ಲ ಈಗೆಲ್ಲ ಏನಾಗಿದೆ ರೀ, ಅವಾಗೆಲ್ಲ ಕೈಮಗ್ದು ಪ್ಯೂರ್ ರೇಷ್ಮಿನೇ ಐತಿದ್ರು. ಚಂದ್ರಾಮ್ ಚಿಕ್ಕಿ ಅಂತಂದ್ರೆ ಇವತ್ತಿಗೂ ಆ ಸೀರೆನ ತೆಗದ್ರಪ್ಪ ಅಂತಂದ್ರೆ ರೇಷ್ಮಿದಿತ್ತಂದ್ರೆ ಅದು ಸೀರೆ ನೋಡಿದ್ರೆ ಅದು ಉಟ್ಕೊಂಡ್ರೆ ಅದ್ರದ್ದು ಕಳನ ಬೇರೆ ರೀ, ಅದ್ರದ್ದು ಮರ್ಯಾದಿನ ಬೇರೆ. ಆ ಸೀರೆ ಉಟ್ಕೊಂಡ್ರೆ ಇದು ನಮ್ಮ ಇಲ್ಕಲ್ ಹೆಣ್ಮಗಳಪ್ಪ ಅಂದ್ರೆ, ಯಾವ ದೇಶದ ಹೆಣ್ಣು ಮಗು ಆ ಸೀರೆ ಉಟ್ಕೊಂಡ್ರಂದ್ರೆ ಇದು ನಮ್ಮ ಇಲ್ಕಲ್ ಸೀರೆ ಅಂತ ಹೇಳ್ಬೇಕ್ರಿ. ಅದು ಇದು ತೋರಿಸ್ಕೊಡ್ತೈತಿ. ಇದು ಏನು ಚಂದ್ರಾಮ್ ಚಿಕ್ಕಿ ಸೀರೆ. ಈಗ ಇದರಲ್ಲಿ ಏನೈತ್ರಿ ಸರ್, ಸಾಕಷ್ಟು ಕ್ವಾಲಿಟಿ ಬಂದವು, ಸಾಕಷ್ಟು ವೆರೈಟಿ ಬಂದವು. ಎಲ್ಲಾ ರೇಂಜಿನಲ್ಲೂ ಈ ಸಾರಿ ಸಿಗ್ತತೆ. ಒಂದು ಲಗ್ನಕ್ಕೆ ನೀವು ಉಡಿಸ್ಬೋದು ಮದುಮಗಳಿಗೆ, ಬೇಡ ಎಲ್ಲ ಫಂಕ್ಷನ್ ವೇರ್ ಎಲ್ಲರಿಗೂ ಕೊಡ್ಬೇಕಂತಂದ್ರು ಈ ಸಾರಿ ನಿಮ್ಮ ರೇಂಜ್ನಲ್ಲೇ ಸಿಗ್ಬೋದ್ರಿ ಸರ್. ಈ ಚುಕ್ಕಿಗಳಿರೋದಕ್ಕೆ ಚಂದ್ರಾಮ್ ಚಿಕ್ಕಿ. ಚಂದ್ರಾಮ್ ಚಿಕ್ಕಿ ರೀ. ಇದು ಸರಿಗ್ರಿ, ಇದು ರನ್ನಿಂಗ್ ಬ್ಲೌಸ್ ಬರ್ತದ್ರಿ. ಇದು ನೋಡ್ರಿ, ಅದರಲ್ಲೇ ಸ್ಟಾರ್ ಚದುರಂಗ. ಇದು ಬಂದ್ಬಿಟ್ಟು ಏನು ಬರ್ತೈತೆ ರೀ, ಸಾಟಿನ್ ಬಾರ್ಡ್ರ್ ಬರುತ್ತೆ. ಸಾಟಿನ್ ಅಂದ್ರೆ ಏನಿರುತ್ತೆ, ಸಾಫ್ಟ್ ಇರ್ತದೆ ರೀ, ಬಾರ್ಡರ್ ಸಾಫ್ಟ್ ಇರ್ತೈತೆ, ಅದಕ್ಕೆ ಸಾಟಿನ್ ಬಾರ್ಡ್ರ್ ಅಂತೀವಿ. ಇದಾದ್ರೂ ಇಲ್ಕಲ್ ಟೋಪ್ ಪಲ್ಲು ಅಲ್ಲ ರೀ, ಪಟ್ಟಿ ಪಲ್ಲು. ಇದರಲ್ಲೇ ತೆನಿ ಬರಂಗಿಲ್ಲ ಒಟ್ಟ. ನಮ್ಮ ಇಲ್ಕಲ್ ಟೋಪ್ ಅಂತಂದ್ರೆ ಏನೈತ್ರಿ, ಇಲ್ಕಲ್ ಸೀರೆ ಅನ್ನೋದು ಎದಕ್ಕೆ ಅನ್ನೋದು ಹೇಳ್ತೀನಿ ರೀ. ನಮ್ಮ ಇಲ್ಕಲ್ ಸೀರೆ ಅನ್ನೋದಕ್ಕೆ ಒಂದು ಟ್ರೆಂಡ್ ಏನಪ್ಪ ಅಂತಂದ್ರೆ, ಇದು ಪಟ್ಟಿ ಪಲ್ಲು ಸರ್, ಇದು ಇಲ್ಕಲ್ ಸೀರೆನೇ, ಆದರೆ ಇದು ಮಷಿನ್ಲೇ ತಯಾರಾಗುತ್ತೆ ರೀ. ಈ ಪಲ್ಲು ಏನೈತಲ್ಲ ಮಷಿನ್ಲೇ ತಯಾರಾಗುತ್ತೆ ರೀ. ಈ ಪಲ್ಲು ಏನೈತಲ್ರಿ ತೆನಿ ತಿರಿದ್ರಿ. ಇದು ತೆನಿ ತಿರಿದು ಎಷ್ಟ ಮಷಿನ್ ಹೊಸ್ತಾಗಿ ಇವತ್ತು ನಮ್ಮ ಎಷ್ಟ ವಿಜ್ಞಾನಿಗಳು ಮುಂದೆ ಹೋದ್ರೂ, ಎಷ್ಟ ತಂತ್ರಜ್ಞಾನ ಮುಂದೆ ಹೋದ್ರೂ ಈ ತೆನಿ ಮಾತ್ರ ಕೈಲೇನ ತಿರುಗಬೇಕು. ಮಷಿನ್ದಲ್ಲೇ ವರ್ಕ್ ಆಗಲ್ಲ ಸರ್, ಮಷಿನ್ದಲ್ಲೇ ಮಾಡೋದಕ್ಕೂ ಬರಲ್ಲ. ಇದು ಎಷ್ಟೇ ಇವತ್ತು ಫಾಸ್ಟ್ ಯುಗದಾಗಿದ್ರು ಇದು ತೆನಿ ಮಾತ್ರ ನಾವು ಕೈಯಲ್ಲೇನ ಹಾಕ್ಬೇಕು. ಅದು ಮತ್ತೇನೈತ್ರಿ, ಇಬ್ರು ನಿಂತ ಹಾಕ್ಬೇಕು, ಒಬ್ಬರ ಕೈಲಿ ಇಲ್ರಿ. ಇದು ಈ ಕಡೆ ಸೈಡು ಆ ಕಡೆ ಸೈಡು, ಎರಡು ಸೈಡನು ನಿಂತ ಕೇಸಿ ಹಾಕ್ಬೇಕ್ರಿ. ಇಬ್ರು ನೇಕಾರ ಬೇಕೇ ಬೇಕು, ಕಂಪಲ್ಸರಿ ಇಬ್ರು ನೇಕಾರ ನಿಂತ ಹಾಕ್ಬೇಕು. ಯಾವುದೇ ಸೀರೆ ನೀವು ತೊಗೊಳ್ರಿ, ಇಲ್ಕಲ್ ಸ್ಯಾರಿ ತೊಗೊಳಂಗಿದ್ರೆ ಟೋಪ್ ಸೆರಗ್, ಇದು ಒಂದು ಟ್ರೆಡಿಷನಲ್ ಹಳೇದ್ರಿ. ಯಾವುದೇ ತೊಗೊಂಡ್ರು ಇಲ್ಕಲ್ ಟೋಪ್ ಸೆರಗ್ ನೋಡಿ ತಗೋರಿ. ಇಲ್ಕಲ್ ಟೋಪ್ ಸೆರಗ್ ರೀ, ತೆನಿ ಅಂತೀವಿ ನಾವು, ತೆನಿ ಸೆರಗ್ ಅಂತೀವಿ. ಇದಾದ್ರೂ ಇಲ್ಕಲ್ ಸೀರೆನ, ಆದ್ರೆ ಇದೇನೈತೆ ಮಷಿನ್ ವರ್ಕ್, ಮಷಿನ್ ಇದ್ದಿದ್ದು. ಇದಕ್ಕೇನೈತೆ ಮಷಿನೇ ಐತಿದ್ರಿ. ಇದು ಎಂತ ಮಷಿನ್ ಬಂದ್ರು ಇದು ಕೈಲಿನ ಹಾಕ್ಬೇಕು ನಾವು ಸೆರಗು. ಇದು ಇವತ್ತಿನ ತನಕ ಯಾರು ಕಂಡು ಹಿಡ್ದಿಲ್ಲ. ಎಂತ ಮೆಷಿನ್ ಮಗ್ಗ ಬಂದ್ರು ಇದನ್ನ ನಾವು ಕೈಲಿನ ಹಾಕ್ಬೇಕು. ಮಷಿನ್ ಕಂಡು ಹಿಡಾಕ ಇವತ್ತಿನ ಸರ್ ಯಾರ ಕೈಲಿನೂ ಆಗಿಲ್ಲ. ನೀವು ಎಲ್ಲಾ ಸೀರೆ ತೋರಿಸಿದ್ರಿ, ಇದ್ರ ಬಗ್ಗೆ ಏನು ಮಾಹಿತಿ ಹೇಳಿಲ್ಲ ಅಂತ ಅನ್ಕೋಬೇಡ್ರಿ. ಇದು ಏನೈತೆ ಈ ಸದ್ಯಕ್ಕೆ ಹೇಳ್ಬೇಕಂದ್ರೆ ಈ 2026-25 ಎಂಡಲಿಂದ ಹಿಡ್ಕೊಂಡು 26 ತನ ರೀ. ಇದು ಟಾಣಾ ಟಮ್ ಟಮ್ ಚೆಕ್ಸ್ ಅಂತೀವ್ರಿ. ಟಾಣಾ ಟಮ್ ಟಮ್ ಚೆಕ್ಸ್ ರೀ. ಇದು ಬಂದು ವಿಸ್ಕೋಸ್ ರೀ, ವಿಸ್ಕೋಸು ವಾರ್ಪ್ ರೀ, ನೈದಂತದ್ದು ಮಸ್ರೈ ನೂಲು. ಇದು ಎಷ್ಟಪ್ಪ ಅಂತಂದ್ರ ಈ ಸದ್ಯಕ್ಕೆ ಹೇಳ್ಬೇಕಂದ್ರಿ ಹೆಚ್ಚು ಕಮ್ಮಿ ಸಿನಿಮಾ ನಟಿ ತಾರಾ ಮೇಡಮ್ ಅವರು ಹಾಗೂ ಅನುಶ್ರೀ ಮೇಡಮ್ ಅವರು ಸಾಕಷ್ಟು ಕಲಾವಿದರು ಈ ಸೀರೆ ಹಾಕೊಂಡಂತ ಸಿಚುವೇಶನ್ ನೋಡಿ ಕೇಸಿ, ಆಮೇಲೆ ನಮ್ಮ ಇವರು ನಿರ್ಮಲಾ ಸೀತಾರಾಮ್ ಅವರು ಹಣಕಾಸು ಸಚಿವರು, ಅವ್ರ ಸಮಯಕ್ಕೆ ಈ ಸಾರಿ ಉಟ್ಕೊಂಡ್ ಕೇಸಿ ಸಾಕಷ್ಟು ಟ್ರೆಂಡ್ ಮಾಡಿಬಿಟ್ರಿ. ಎಷ್ಟೋ ಲಕ್ಷ ಸೀರೆಗಳು ಇದ್ರಲಿಂದ ಮಾರ್ ಹೋಗ್ಯಾವ್ರಿ.
ಅದಕ್ಕ ಈ ಸೀರೆಲಿಂದ ಅವ್ರಿಗೆಲ್ಲ ನಾ ಒಂದು ಧನ್ಯವಾದ ಹೇಳ್ತೀನಿ. ಯಾರ್ಯಾರು ಉಟ್ಕೊಂಡ ನಮ್ಮ ಕಲಾವಿದರು ಏನೇನು ಉಟ್ಕೊಂಡು ಸೀರೆ ಎಲ್ಲಾ ನೇಕಾರ ಬಂಧುಗಳ ಬದುಕಾಕ ಒಂದು ದಾರಿ ಮಾಡಿಕೊಟ್ಟಾರ ಅವ್ರು. ಅವ್ರಲಿಂದ ಅಷ್ಟು ಸೀರೆ ಮಾರೈತೆ ಹೊರತಾಗಿ ಬದ್ಲಿ ಯಾವ್ದ್ರಿಂದ ಅಂದಲ್ಲ. ಯಾವುದೇ ಮನುಷ್ಯ ಇರಲಿ ಒಂದು ಸೀರೆ ಉಟ್ಕೊಂಡು ಅದನ್ನ ಯಾವ್ದು ದೊಡ್ಡ ವ್ಯಕ್ತಿ ಉಟ್ಕೊಂಡ್ರೆ ಅದಕ್ಕೊಂದು ಕಿಮ್ಮತ್ ಬರ್ತಂತಾರಲ್ರಿ, ಆ ಲೆಕ್ಕಕ್ಕ ಅದನ್ನ ನಾವು ಹೇಳಕ್ಕೂ ಆಗಲ್ಲ ಬಾಯಿಲೆ. ಎಷ್ಟೋ ಲಕ್ಷ ನೇಕಾರ ಇದ್ರಲಿಂದ ಬದುಕ್ ಬಿಟ್ಟಾರ್ರಿ, ಇವತ್ತಿಗೂ ಬದುಕಾಕ್ ಕುಂತಾರ. ಅಷ್ಟ ಸೀರೆ ಇದು ಸೌಂಡ್ ಮಾಡೈತ್ರಿ. ಎಲ್ಲಿ ತನಪ ಅಂತಂದ್ರ ಹೊರದೇಶ ಅಲ್ಲಿ ಸಮಯಕ್ಕೆ ಈ ಸಾರಿ ನಮ್ದು ಇಲ್ಕಲ್ಲದ್ದು ಅಲ್ಲಿ ತನಾನು ಎಕ್ಸ್ಪೋರ್ಟ್ ಆಗ್ತದೆ. ಹೆಸರು ಹೇಳಿದ್ರಿ ಇದು ಟಾಣಾ ಟಮ್ ಟಮ್ ಚೆಕ್ಸ್ ಅಂತ ಹೇಳಿರಿ. ಇದರಲ್ಲಿ ಪ್ಯೂರ್ ಸಿಲ್ಕ್ ಪಲ್ಲು ಬರ್ತೈತೆ, ಸಾದಾ ಪಲ್ಲು ಬರ್ತೈತೆ, ಎಲ್ಲಾ ತರ ಪಲ್ಲುನು ಬರ್ತೈತೆ ಸರ್. ಭಾರಿ ಟ್ರೆಂಡ್ ನಲ್ಲಿ ಹೋಗೈತೆ ಇದ್ರದ್ದು. ನಾವು ಇವತ್ತಿಗೂ ಟ್ರೆಂಡಿಂಗ್ ಐತೆ. ನೀವು ನೋಡಂಗಿಲ್ಲ ನಮ್ಮ ಅಂಗಡಿಯಾಗ ಹೆಚ್ಚು ಕಮ್ಮಿ ನೀವು ನೋಡ್ಬೇಕಂದ್ರೆ ಹಾಜರಿಗೆ ಹೆಚ್ಚು ಕಮ್ಮಿ ನಿಮ್ಗೆ ತೋರಿಸ್ಬೇಕಂದ್ರೆ 400-500 ಸಿಗ್ತಾವ. ಇದ ಸೀರಿನರಿ ಬೇರೆ ಬೇರೆ ಕಲರ್ ಸರ್. ಇದರಲ್ಲಿ ಅನ್ಲಿಮಿಟೆಡ್ ಕಲರ್ ಬರ್ತಾವ. ಸಾಕಷ್ಟು ಕಲರ್ ರೀ. ಹೆಚ್ಚು ಕಮ್ಮಿ ಒಂದು 25-30 ಕಲರ್ ಬರ್ತಾವ್ರಿ. ಅಂದ್ರೆ ಏನಿರ್ತೈತ್ರಿ, ಇದು ಒಂದು ವೈಟ್ ಒಂದು ಬ್ಲೂ ಇರುತ್ತೆ. ಇದಕ್ ನಾವ್ ಏನ್ ಬದ್ಲಿ ಕಲರ್ ನೈಕೊಂತ ಹೋಗ್ಯವಲ್ಲ, ಆ ಬದ್ಲಿ ಕಲರ್ ನೈದಂಗೆಲ್ಲ ಬದ್ಲಿ ಕಲರ್ನ ಹಾಕೊಂತ ಹೋಗುತ್ತಾ. ಹಸಿರು, ನೀಲಿ, ಕೆಂಪು, ಗುಲಾಬಿ, ಚಾಕ್ಲೇಟ್, ಮರೂನು, ಬೇಕಾದ ಕಲರ್ ನೀರ್ ನೀವು ಹೊಸ ಕಲರ್ ಹಾಕೊಂತಾನ ಹೋಗುತ್ತಾ. ವೈಟ್ ಕಾಂಬಿನೇಷನ್ ಯಾವ ಕಲರ್ನ ಇದ್ರು ನಡ್ಕೊಂತ ಹೋಗ್ತತ್ರಿ. ಅಂದ್ರೆ ಅದ್ರದ ಛಾಪ್ ರೀ. ವೈಟ್ ಕಲರ್ ನಾವ್ ಏನ್ ನೈದ್ರು ಹೊಸ ಕಲರ್ ಆಗತ್ತ. ಕೆಂಪು ನೈದ್ರೆ ಕೆಂಪು ಬೆಳೆದಾಗತ್ತ, ಹಸಿರು ನೈದ್ರೆ ಹಸಿರು ಬೆಳೆದಾಗತ್ತ, ಚಾಕ್ಲೇಟ್ ನೈದ್ರೆ ಚಾಕ್ಲೇಟು ಬೆಳೆದಾಗತ್ತ. ಹಿಂಗ ಅದರದಾದಂತ ಒಂದು ಹೆಮ್ಮೆ ಸರ್ ನಮಗೆ ಈ ಸೀರೆ ಬಗ್ಗೆ. ಇದು ನೋಡಿ ಸರ್, ಚದುರಂಗ್ ಗಡ್ವಾಲ್ ಟೆಂಪಲ್ ಬಾರ್ಡರ್ ರೀ. ಏನ್ ಸರ್ ಸ್ಪೆಷಲ್ ಇದು ಸ್ಪೆಷಲ್ ಏನಿದೆ ಸರ್ ಅಂತಂತ ಹೇಳ್ಬೇಕಂದ್ರೆ, ಇದು ಪ್ಯೂರ್ ಸಾರಿ ಫುಲ್ ಜರಿ ಚೆಕ್ಸ್ ಬರ್ತದೆ ರೀ. ಅದಕ್ಕೆ ನಾವು ಜರಿ ಚದುರಂಗ್ ಚೆಕ್ಸ್ ಅನ್ನೋದು. ಸಾರಿ ಫುಲ್ ರೀ ಈ ಟೈಪ್ ಚದುರಂಗ್ ಚೆಕ್ಸ್ ಬರ್ತದೆ ರೀ. ಫುಲ್ ಜರಿ ಚೆಕ್ಸು ಮತ್ತು ಇದು ಪ್ಯೂರ್ ಗಡ್ವಾಲ್ ಟೆಂಪಲ್ ಬಾರ್ಡರ್ ರೀ. ಕಂಪಲ್ಸರಿ ಸಾರಿ ಪೂರಾ ಬರ್ತೈತೆ. 2 ಮೀಟ್ರ್ 3 ಮೀಟ್ರ್ ಬರೋದಿಲ್ಲ. ಕಂಟಿನ್ಯೂ ಪೂರಾ ರನ್ನಿಂಗ್ನಲ್ಲೇ ಬರ್ತೈತೆ ರೀ ಪೂರಾ ಚದುರಂಗ್ ಚೆಕ್ಸು. ಇದು ಏನಿದೆ ಸರ್, ಪ್ಯೂರ್ ಸಿಲ್ಕ್ ಪಲ್ಲು. ಇದು ಪ್ಯೂರ್ ಸಿಲ್ಕ್ ಪಲ್ಲು ಸರ್. ಇದು ಬರ್ತೈತೆ ರೀ ಕಾಂಟ್ರಾಸ್ಟ್ ಬ್ಲೌಸ್ ರೀ. ಸೀರಿದು ಏನು ಬಾರ್ಡರ್ ಕಲರ್ ಇರ್ತೈತಲ್ರಿ ಅದೇ ಕಲರ್ ಬ್ಲೌಸ್ ಬರುತ್ತೆ, ಅದೇ ಕಲರ್ ಶರ್ಗ್ ಬರ್ತೈತೆ. ಪ್ಯೂರ್ ಸಿಲ್ಕ್ ಪಲ್ಲು ರೀ. ಚದುರಂಗ್ ಗಡ್ವಾಲ್ ಟೆಂಪಲ್ ಚೆಕ್ಸ್ ಸರ್. ನೀವೆಲ್ಲ ಸ್ಯಾರಿಗಳು ಅವಾಗ್ಲಿಂದ ಈ ಸ್ಯಾರಿ ಅದು ಆ ಸ್ಯಾರಿ ಇದು ರಾಷ್ಟ್ರಪತಿಗಳು ಉಟ್ಕೊಂಡಿದ್ರು, ಇದು ಸೀತಾರಾಮನ್ ಉಟ್ಕೊಂಡಿದ್ರು, ಇದು ತಾರವ್ರು ಉಟ್ಕೊಂಡಿದ್ರು. ಯಾವ್ದು ರೇಟ್ ಹೇಳ್ತಿಲ್ವಾ ಸರ್? ರೇಟ್ ಹೇಳಿ. ಇಲ್ಲ ಹೆಂಗಸ್ರುಗಳೆಲ್ಲ ಏನಿಲ್ಲ ಲೇಡೀಸ್ಗಳ ಮೇಲೆ ಕಮೆಂಟಲ್ಲೇ ಬೈದಾಕ್ಬಿಡ್ತಾರೆ. ರೇಟ್ಗಳು ಹೇಳಿ ದಯವಿಟ್ಟು. ನಾನು ನಿಮ್ಮಲ್ಲೇ ರಿಕ್ವೆಸ್ಟ್ ಮಾಡ್ಕೊತೀನಿ ರೀ. ಹೇಳಿ ಸರ್. ಸೀರೆ ಏನಿರುತ್ತೆ ನಾವೇ ನೇಯ್ದೀವಿ, ನಾವೇ ತಂದೀವಿ, ನಾವೇ ನೇಕಾರ್ಲಿಂದ ಡೈರೆಕ್ಟ್ ಮಾರಾಟ. ನಮ್ಮದು 50% ಡಿಸ್ಕೌಂಟು. 1 ಸೀರೆ 2 ಸೀರೆ ಕೊಡ್ತೀವಿ. ನೇಕಾರರಿಂದ ಗ್ರಾಹಕರಿಗೆ ನೇರ ಮಾರಾಟ. ಇಂಥವೆಲ್ಲ ಏನು ನಾವು ಹೇಳೋದಿಲ್ಲ ಸರ್. ನಾವು ಏನಿದ್ರು ಏನೈತಿ ಮೊದಲ ನಾವು ಏನ ಕೊಟ್ಟರು ನಿಮ್ಗೆ ಸಾರಿನ ನೀವು ರೇಟ್ ಇವತ್ತು ಕೇಳ್ಬೋದು. ಬಟ್ ನೀವು ಈ ಸೀರೆ ಒಯ್ದಿಂದ 4 ದಿವ್ಸ ಉಟ್ಕೊಂಡಿಂದ ಈ ಸೀರೆ ಚೆನ್ನಾಗಿ ಬಂದೈತೆ ಅಂತ ಹೇಳ್ತೀರಿ ನೀವು ನಮ್ಗೆ. ಬಟ್ ಹೊರತಾಗಿ ಸೀರೆ ರೇಟ್ ಎಷ್ಟು ಅಂತ ಕೇಳೋದಿಲ್ಲ. ಚೆನ್ನಾಗಿ ಬಂದ್ರೆ ನಾವು ಕ್ವಾಲಿಟಿ ನಿಮ್ಗೆ ಮೇನ್ ಏನು ಕ್ವಾಲಿಟಿ ಕೊಡ್ತೀವಿ ಆ ಸೀರೆ ನೀವು ನೆನೆಸ್ಬೇಕು ನಮಗೆ. ನಾವು ರೇಟ್ ಹೇಳಿಕೇಸಿ ಇದು ಇಷ್ಟು ಕೊಡ್ತೀವಿ ರೀ ಅಷ್ಟು ಕೊಡ್ತೀವಿ. ಈಗ ಏನಾಗ್ಯಾವ ಅಂತಂದ್ರೆ ನಿಮ್ಗೆ ಹೇಳ್ಬೇಕಂತ ಸರ, ಈಗ ನಾವು ಎಲ್ಲಾರ್ಗಿ ಸೀರೆ ತೋರಿಸಿ ಎಲ್ಲಾರ್ಗಿ ನಮ್ಮ ಕಡೆ ಕಾಫಿ ಮಾಡಿ ಒಯ್ತಾರ್ರಿ. ನಾವು ಎಷ್ಟೇ ಹೇಳ್ತೀವಲ್ಲ ರೇಟು ಅದಕ್ಕೆ ಏನು ಮಾಡ್ತಾರೆ ಅವ್ರು ಏನು ಮಾಡ್ತಾರೆ, ನಾವು ನೇಕಾರ್ಲಿಂದ ತಂದೀವ್ರಿ, ನೇಕಾರ್ಲಿಂದ ಗ್ರಾಹಕರಿಗೆ ನೇರ ಮಾರಾಟ ಇಂಥವೆಲ್ಲ ಹೇಳಿ ಫೇಕ್ ಮಾಡ್ತಾರ್ರಿ. ಅದನ್ನ 1ಕ್ಕೆ 2 ತಗೊಂತಾರ ಅವರು. ಅದನ್ನ ನಾವು ಏನೂ ಮಾಡಂಗಿಲ್ಲ. ನಿಮಗೆ ಏನರ ಮಾಲ್ ಈ ನಮ್ಮ ಏನು ನಾವು ಕ್ವಾಲಿಟಿ ಮೇಂಟೈನ್ ಮಾಡೋ ಸಂಬಂಧ ನಿಮ್ಗೆ ಏನು ಹೇಳ್ತೀವಿ, ಈ ಸೀರೆ ತೋರಿಸಿವಲ್ಲ ನಾವು ನಿಮಗೆ, ಈ ಸೀರೆ ನಿಮ್ಮ ಮನಸ್ಸಿಗೆ ಬಂದ್ರೆ ನಮ್ಮದೇ ಆದಂಥ ಒಂದು ಸ್ಕ್ರೀನ್ ಮ್ಯಾಗ ನಂಬರ್ ಕೊಟ್ಟಿರ್ತೀವಿ. ನೀವು ವಾಯ್ಸ್ ಕಾಲ್ ಮಾಡಿ, ವಿಡಿಯೋ ಕಾಲ್ ಮಾಡಿ, ನಂಬರಿಗೆ ವಾಟ್ಸಪ್ ಮಾಡಿ ಈ ಸೀರೆ ಬೇಕಂತ, ಅವಾಗ ಅದನ್ನು ನಾವು ರೇಟ್ ಹೇಳ್ತೀವಿ. ಆ ಕ್ವಾಲಿಟಿ ಏನು ಕೊಡ್ತೀವಿ ಅದ್ರ ತಕ್ಕಂಗೆ ರೇಟ್ ತೊಗೊತೀವಿ. ಆ ಬರ್ತಾಗಿ ರೇಟ್ ಇಷ್ಟ ಇದು ಕಮ್ಮಿ ಕೊಡ್ತೀವಿ ಡಿಸ್ಕೌಂಟ್ ಅಂತ ಏನಿಲ್ಲ ಸರ್. ಯಾಕಂದ್ರೆ ಇದು ಇಲ್ಕಲ್ ಟ್ರೆಡಿಷ್ನಲ್ ಸಾಡಿ ಸರ್. ಇದು ಯಾವುದೋ ಸೂರತ್ನಲ್ಲಿ ತಯಾರಾದಂಥ ಹುಬ್ಳಿಯಲ್ಲೇ ಮಾರೋಂಥ ಸೀರೆಗಳಲ್ಲ. ನಾವು ಸೇಲ್ ಮಾಡಾಕ ಈಗ ಆಷಾಢ ಸೇಲ್ ತೆಗಿತಾರೆ ಸರ್. 1ಕ್ಕೆ 3 ಕೊಡ್ತೀವಿ, 50% ಡಿಸ್ಕೌಂಟು, 60% ಡಿಸ್ಕೌಂಟು, ಆಮೇಲೆ 1000ಕ್ಕೆ 5 ಸಾರಿ ಅಂತಂದು ಎಲ್ಲ ನಮೂನಿ ರೀತಿಲಿಂದನೂ ತೆಗಿತಾರೆ ಸೇಲು. ಆ ಟೈಪ್ ನಮ್ದು ಇಲ್ಕಲ್ ಸೀರೆ ಅಲ್ಲ ಸರ್. ನಮ್ದು ಇಲ್ಕಲ್ ಆದಂಥದ್ದು ಒಂದು ಕ್ವಾಲಿಟಿ ಐತೆ. ಆ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ಕೊಂತ ಹೋಗ್ತೀವಿ. ಗ್ರಾಹಕರು ನಮ್ಮ ಕಡೆ ಒಂದು ಸಲ ತೊಗೊಂಡ್ರಪ್ಪ ಅಂದ್ರೆ ಹೊಳ್ಳಿ ಇನ್ನೇಮ್ ನಮ್ಮ ಕಡೆ ಬಂದು ಕೇಳ್ಬೇಕು, ಈ ಸೀರೆ ನಾವು ತೊಗೊಂಡು ಹೋಗಿದ್ದೀವಿ, ಇಂಥದ ಸೀರೆ ಇದೇ ಕ್ವಾಲಿಟಿ ಕೊಡ್ರಿ ಅಂತ ನಮ್ಗೆ ಕೇಳ್ಬೇಕು ಅವರು. ಅದನ್ನು ನಾವು ಅಲ್ಲಿ ಎಷ್ಟು ದುಡಿದ್ರು ದುಡಿದಂಗೆ
₹1 ನಾವು ದುಡಿದ್ರೆ ಅದ್ರೊಳಗೆ ದುಡ್ದಂಗ ಕ್ವಾಲಿಟಿ ಮೊದಲು ನಮ್ಮ ಕಡೆಯಿಂದ ತೊಗೊಂಡು ಅವ್ರು ಈ ಕ್ವಾಲಿಟಿ ಚಲೋ ಅಂತ್ರಿ ಇಂಥದ ಸೀರೆ ಕೊಡ್ರಿ ಅಂತ ಒಳ್ಳೆ ಕೇಳ್ಕೊಂಡು ನಮ್ಗೆ ಅಂಗಡಿ ಬರ್ಬೇಕು. ಇಷ್ಟು ರೂಪಾಯಿದು ಸೀರೆ ಕೇಳ್ರಿ ಅಂತ ಕೇಳ್ಕೊಂಡು ಬರಬಾರ್ದು, ಈ ಕ್ವಾಲಿಟಿ ಸೀರೆ ಕೊಡ್ರಿ ಅಂತ ಕೇಳ್ಕೊಂಡು ಬರ್ಬೇಕು ನಮ್ಮ ಕಸ್ಟಮರ್. ಯಾವ ತರ ಕ್ವಾಲಿಟಿ ಕೇಳಬೇಕು ಬಂದ್ರೆ? ಸರ್ ಈಗ ನಾ ಇದು ನಿಮ್ಗೆ ಕೊಟ್ಟೆ ಚದರಂಗ್ ಚಿಕ್ಕೆ ಸೀರೆ ಅಂತ ಕೊಟ್ಟೆ ಅನ್ಕೊಳ್ಳಿ, ಇದು ಚದರಂಗ್ ಚಿಕ್ಕಿ ಅಂತ ಕೊಟ್ಟೆ ನಾನು, ಇದ್ರ ಪ್ರೈಸ್ ನಾ ತೊಗೊಂಡಿರ್ತೀನಿ ನಿಮ್ ಕಡೆಯಿಂದ. ಹೊಳ್ಳಿ ಈ ಸಾರಿನ ಚದರಂಗ್ ಚಿಕ್ಕಿ ಸೀರೆನ ಅಂತ ಕೊಡಬೇಕು, ಕೇಳ್ಬೇಕು ಅವ್ರು ನನಗ. ಅಂದ್ರ ನಾ ಹೇಳಿ ಕೊಟ್ಟಿರ್ತೀನಿ ಅವ್ರಿಗೆ, ಇದು ಮಸ್ರೆ ಐತ್ರಿ ವಡ್ಲದಲ್ಲಿ, ಇದಕ್ಕೆ ರೇಷ್ಮೆ ಸೆರಗ ಐತ್ರಿ, ರೇಷ್ಮೆ ಸೆರಗ ಅಷ್ಟ ಬರ್ತೈತೆ, ವಡ್ಲದಾಗ ರೇಷ್ಮೆ ಇಲ್ಲ ಅಂತ ನಾವು ಹೇಳಿ ಕೊಟ್ಟಿರ್ತೀವಿ ಅವರಿಗೆ. ಪ್ಯೂರ್ ಸಿಲ್ಕ್ ಇದ್ರೆ ಪ್ಯೂರ್ ಸಿಲ್ಕ್ ಅಂತ ಹೇಳ್ಕೊಡ್ತೀವಿ, ಇಲ್ಲ ಸೆರಗಷ್ಟ ರೇಷ್ಮೆ ಐತಂದ್ರೆ ಸೆರಗಷ್ಟ ರೇಷ್ಮೆ ಅಂತ ಹೇಳ್ಕೊಡ್ತೀವಿ. ಸೆರಗು ರೇಷ್ಮೆ ಇರ್ಲಾರ್ದು ಪ್ಯೂರ್ ರೇಷ್ಮೆ ಇರ್ಲಾರ್ದು ಅಂತದ್ದು ರೇಷ್ಮೆ ಅಂತ ಹೇಳಿ ಕೊಡಲ್ಲ ರೀ. ಯಾಕಂದ್ರೆ ರೇಷ್ಮೆ ಇದ್ದಲ್ಲೇ ನಿಮ್ಗೊಂದು ಹೇಳ್ತೀನಿ ಸರ್, ಯಾವ್ದೇ ರೇಷ್ಮೆ ಇರಲಿ ಅದ್ರಂದ್ ಎಳಿ ಬರೇ ಒಂದು ಎಳಿ ತೆಗೆದು ನೀವು ಸುಟ್ಟು ನೋಡಿದ್ರಪ್ಪ ಅಂದ್ರ ಅದು ಎಳಿ ಏನಿರ್ತದ ನೋಡ್ರಿ ಬೂದಿ ಹಾಕತ್ತ ರೇಷ್ಮೆ ಆಗಿದ್ರೆ. ಹೌದು, 100ಕ್ಕೆ 100 ರೇಷ್ಮೆ ಸೀರೆ ಅನ್ನೋದು ಖರೆ ಇತ್ತಂದ್ರೆ ಅದೊಂದು ಎಳಿ ತೆಗೆದು ನೀವು ಸುಟ್ಟು ನೋಡ್ಬೋದು. ಅದು ಪ್ಯೂರ್ ಸಿಲ್ಕ್ ಇದ್ರೆ ಬೂದಿ ಆಗುತ್ತ, ಪ್ಯೂರ್ ಸಿಲ್ಕ್ ಇಲ್ಲ ಅಂತಂದ್ರೆ ಗಂಟಾಗತ್ತ. ಓಕೆ, ಯಾವಾಗ್ಲೂ ನೀವು ಬರ್ದಿಟ್ಕರಿ ಒಂದು ಬುಕ್ದಾಗ. ಎಲ್ಲಾ ನಮ್ಮ ಕಸ್ಟಮರ್ಗಳಿಗೂ ಹೇಳದ್ನ ಇದು ಒಂದ, ಯಾವಾಗ್ಲೂ ಪ್ಯೂರ್ ಸಿಲ್ಕ್ ನೀವ್ ಎಲ್ಲೇ ತಗೋರಿ, ಪ್ಯೂರ್ ಸಿಲ್ಕ್ ಪಲ್ಲು ತಗೋರಿ, ಪ್ಯೂರ್ ಸಿಲ್ಕ್ ಸಾರಿ ತಗೋರಿ. ಆ ಸೀರೆದ ಯಾವುದೇ ಒಂದು ಎಳಿ ನೀವು ತಗೊಂಡು ನೈದಂತ ಎಳಿ ಅದು ಕೆಚ್ಚಿದ್ದಿರ್ಲಿ, ಪ್ಯೂರ್ ಸಿಲ್ಕ್ ಅಂದ ನೈದಿದ್ದು ಕೆಚ್ಚಿದ್ದು ಅಂದ್ರ ವೆಬ್ ಟು ವಾರ್ಪ್ ಅಂತಾರ ಇಂಗ್ಲಿಷ್ದಾಗ. ಕನ್ನಡದಾಗ ಕೆಚ್ಚಿದ್ದು ನೈದಿದ್ದು ಅಂತೀವಿ, ಇಂಗ್ಲಿಷ್ ನಲ್ಲಿ ಏನಂತಾರ ವೆಬ್ ಟು ವಾರ್ಪ್ ಅಂತಾರ. ಎರಡು ರೇಷ್ಮೆ ಅಂದ್ರ ವೆಬ್ ಟು ವಾರ್ಪ್ ರೇಷ್ಮೆ ಇತ್ತಂದ್ರೆ 2 ಎಳಿ ಕೆಚ್ಚಿದ್ದು ಮತ್ತ ನೈದಿದ್ದು 2 ಎಳಿ ತೆಗೆದು ನೀವು ಸುಟ್ಟು ನೋಡಿದ್ರಪ್ಪ ಅಂದ್ರ ಬೂದಿ ಆಗುತ್ತ. ಓಕೆ, ಸುಡಕ್ ಯಾರು ಬಿಡ್ತಾರೆ? ಯಾವ ಅಂಗಡಿಯಲ್ಲಿ ಯಾರು ಸುಡಕ್ ಬಿಡದೇ ಇಲ್ವಾ? ಬಿಡೋದಿಲ್ಲ ರೀ. ಈಗ ಇವೆಲ್ಲಾ ಆನ್ಲೈನ್ ವ್ಯಾಪಾರ ನಡೆದವು, ಯಾರು ಕಸ್ಟಮರ್ ಬಂದು ಇಂತಲ್ಲಿ ಬೇಕಂತ ಅಂಗಡಿ ಬಂದು ಒಯ್ಯಂತ ಸಿಚುವೇಶನ್ ಬಹಳ ಕಮ್ಮಿ ಅದಾವು. ಯಾಕಂದ್ರೆ ಇವತ್ತಿನ ಜನರೇಷನ್ಯಾಗ ನಾವು ಕುಂತಲ್ಲೇ ನಮ್ಗೆ ಊಟ ಬರ್ತದ, ಕುಂತಲ್ಲೇ ಆರ್ಡರ್ ಮಾಡಿದ್ರೆ ಅರ್ಧ ತಾಸನೇ ನಮ್ಗೆ ಊಟ ಬರ್ತದೆ. ಒಂದೇ ಅಲ್ಲ, ಎಲ್ಲಾ ಬರ್ತದೆ. ಆ ಲೆಕ್ಕಕ್ಕೆ ಇವತ್ತಿನಾಗ ಈ 2026 ಯುಗದಾಗ ನಮ್ ಇಲ್ಕಲ್ ಸಾರಿನು ಏನಾಗೈತೆ ಅಂದ್ರಿ ಆನ್ಲೈನ್ ವ್ಯಾಪಾರ ಚಲೋ ಆಗೈತೆ. ಸಾಕಷ್ಟು ಲಕ್ಷಾಂಗಟ್ಲೆ ಆನ್ಲೈನ್ ವ್ಯಾಪಾರ ಚಲೋ ಮಾಡ್ಯಾರ. ಈಗ ನಾ ನಿಮಗೆ ಪ್ಯೂರ್ ಸಿಲ್ಕ್ ಅಂತ ಹೇಳಿ ಸೀರೆ ಕಳಿಸಿದೆ, ಅದನ್ನ ನೀವು ಏನ್ ಐತೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕನ್ನೋದು ಈ ಉದಾಹರಣೆ ಕೊಡಾಕ್ ಕುಂತೀನಿ. ಮತ್ತೊಂದು ಯಾವುದೇ ಉದ್ದೇಶ ಅಲ್ಲ. ಈಗ ನೀವು ಕೇಳಿದ್ರಿ ನಮ್ಗ ಏನಂತ, ಇವತ್ತಿದ್ರ ರೇಟ್ ಏನಿರುತ್ತ ಮುಂದೆ ಏನ್ ರೇಟ್ ಆಗುತ್ತ ಅಂತಂದ. ಯಾಕಂದ್ರ ಇದು ಇಲ್ಕಲ್ ಸ್ಯಾರಿ ಸರ್, ರೇಷ್ಮೆಲಿಂದ ತಯಾರಾಗಂತದ್ದು. ಒಂದು ರೇಷ್ಮೆ ಇರ್ಲಿ, ಒಂದು ನೂಲ್ ಇರ್ಲಿ, ಒಂದು ಮಸರೈಸ್ ಇರ್ಲಿ, ಒಟ್ಟ ಇಲ್ಕಲ್ ಸೀರೆ ತಯಾರಾಗಬೇಕಾದಂತ ಕಚ್ಚಾ ವಸ್ತುಗಳು ಏನೈತಿ ನೋಡ್ರಿ. ಮೊನ್ನೆ ಇವು ಯುದ್ಧ ನಡೀತು, ಇರಾನ್ ಇವೆಲ್ಲ ಅಂತ ದೊಡ್ಡ ಯುದ್ಧ ನಡೆದು ನೋಡ್ರಿ. ಯುದ್ಧ ನಡೆದಾಗ ಇದು ನಮ್ದು ನೂಲ್ ಆತು, ರೇಷ್ಮೆ ಆತು, ಆ ಟೈಮ್ನಾಗ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತತ್ರಿ. ಎಕ್ಸ್ಪೋರ್ಟ್ ಆದಾಗ ಇಲ್ಲಿ 50 ರೂಪಾಯಿಗೆ 1 ತೊಲಿ ಇದ್ದಂತ ರೇಷ್ಮೆ 100 ರೂಪಾಯಿ ಆಕತ್ತ. 50 ರೂಪಾಯಿಗೆ 1 ತೊಲಿ ಅಂದ್ರೆ 10 ಗ್ರಾಮ್ ಸರ್, 1 ತೊಲಿ ಅಂದ್ರೆ 10 ಗ್ರಾಮ್. ಅಲ್ಲ, ಯುದ್ಧ ಟೈಮಲ್ಲಿ ಸೀರೆ ಹೆಂಗ್ ಎಕ್ಸ್ಪೋರ್ಟ್ ಆಗುತ್ತೆ ಜಾಸ್ತಿ? ಹೆಂಗೆ? ಯಾವ ಸೀರೆ ಎಕ್ಸ್ಪೋರ್ಟ್ ಆಗಲ್ಲ ಸರ್, ಸೀರೆ ಎಕ್ಸ್ಪೋರ್ಟ್ ಆಗಲ್ಲ, ಕಚ್ಚಾ ಮಾಲು ರೇಷ್ಮೆ ತಯಾರಾದಂತದ್ ರೇಷ್ಮೆ ಇರ್ತದಲ್ರಿ, ಅದು ಎಕ್ಸ್ಪೋರ್ಟ್ ಆಗತ್ರಿ. ಅಂದ್ರ ಅವ್ರು ಏನ್ ಮಾಡ್ತಾರ, ಈಗ ಮೊನ್ನೆ ಇವ್ರು ನಮ್ಮ ಮೋದಿಯವ್ರು ಏನಂದ್ರು, ನೀವು ಎಲ್ಲಾ ಎಕ್ಸ್ಪೋರ್ಟ್ ಮಾಡ್ರಿ ಮಾಲ್ ಮೊದ್ಲ ಬ್ಯಾರೆ ದೇಶಕ್ಕೆ. ಅಲ್ಲಿ ಯುದ್ಧ ನಡೆದ್ರೆ ಬ್ಯಾರೆ ದೇಶಕ್ಕೂ ನಡೀತಿರತ್ತಲ್ರಿ, ಆ ಟೈಮ್ನಾಗ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ರಿ ಅಂತಾರ, ಇಲ್ಲಿ ಕಚ್ಚಾ ಮಾಲ್ ಇದ್ದಂತದ್ದು. ಅವಾಗ ಏನಾಗತ್ರಿ, ರೇಷ್ಮೆ ಈಗ ಮಳೆಗಾಲ ಬರ್ತದ್ರಿ, ಮಳೆಗಾಲ ಬಂದಂತಾಗ ರೇಷ್ಮೆ ಒಣಕ್ ಹಾಕದಂತ ರೇಷ್ಮೆ ಒಣಗಾಗಿಲ್ರಿ ಸರ್. ಒಣಗ್ಲಾರ ಟೈಮ್ನಾಗ ಇಲ್ಲಿ ಏನಾಗತ್ತ, 50 ರೂಪಾಯಿ ಇದ್ದಂತ ರೇಷ್ಮೆ 70 ರೂಪಾಯಿ ಆಗತ್ತ, 80 ರೂಪಾಯಿ ಆಗತ್ತ, 100 ರೂಪಾಯಿ ಆಗತ್ತ. 100 ರೂಪಾಯಿ ರೇಷ್ಮೆ ತೊಲಿ ಆತಪ್ಪ ಅಂತಂದ್ರ ಆಟೋಮೆಟಿಕ್ ಇಲ್ಲಿ ಒಂದು ಸರಿಗೆ 300 ರೂಪಾಯಿ ಹೆಚ್ಚಾಕತ್ರಿ. ಬರೇ ಇದು ಸಿಲ್ಕ್ ಪಲ್ಲುದ ಅಷ್ಟೇ ಹೇಳ್ತೀನಿ. ಸಿಲ್ಕ್ ಇದ್ದಂತದ್ 300 ರೂಪಾಯಿ ಜಾಸ್ತಿ ಆಗತ್ತ. ಪ್ಯೂರ್ ಸಿಲ್ಕ್ ಅಂದ್ರ 2,000 ರೂಪಾಯಿಲಿಂದ ಅಂತರ ಆಗತ್ತ. ಯಾಕಂದ್ರೆ ರೇಷ್ಮೆ ದಾಣಿ ಈ ನಮ್ ಇಲ್ಕಲ್ ಸೀರೆ ವ್ಯಾಪಾರದೊಳಗ ಕಚ್ಚಾ ಮಾಲು ಏರಿಳಿತ ಐತ್ರಿ, ಸ್ಟಡಿ ಇರಾಗಿಲ್ಲ ಯಾವಾಗ್ಲೂ ಬಜಾರ. ಹೆಚ್ಚುನು ಆಗತ್ತ, ಕಮ್ಮಿನೂ ಆಗತ್ತ. ಒಂದೊಂದ್ ಟೈಮ್ನಾಗ ನಮ್ಮ ಕೊರೋನಾ ಟೈಮ್ನಾಗ ಅಂಡರ್ ಕಾಸ್ಟ್ನು ಬಂದಿದ್ದೈತೆ. ಎಷ್ಟೋ ಮಂದಿ ಆ ಟೈಮ್ನಾಗ ನೇಕಾರಿಕೆ ಉದ್ಯೋಗ ಬಿಟ್ಕೇಶ್ ಮತ್ತೊಂದು ಉದ್ಯೋಗ ಹೋಗಿದ್ದು ಖರೆ ಐತೆ. ಚಾದ ಅಂಗಡಿಗೆ ಏನೋ ಹಮಾಲಿ ಕೆಲಸ ಮಾಡಾಕ, ಯಾಕಂದ್ರ ಪ್ರೊಡಕ್ಷನ್ ಆಫ್ ಕಾಸ್ಟ್ ಒಳಗೆ ಬಂತಂದ್ರಿ ಯಾರೂ ನೇಯಂಗಿಲ್ಲ. ₹1 ದುಡಿಲಿ ಅಂತನ ಉಳಿಯೋದಲ್ಲ, ಇಲ್ಲಿಕಂದ್ರೆ ಅದು ಸಾಧ್ಯ ಇಲ್ರಿ. ಹಿಂಗಾಗಿ ಇದೇನೈತೆ, ಕಚ್ಚಾ ಮಾಲ್ ಏರಿಳಿತ ಇದ್ರೊಳಗೆ ಯಾವಾಗ್ಲೂ ಈಗಲ್ಲ ಸರ್, ಈ ಇದು ಇಲ್ಕಲ್ ಸೀರೆ ಹುಟ್ಟೈತಲ್ಲ ಅವತ್ಲಿಂದನೂ ಇದು ಕಚ್ಚಾ ಮಾಲ್ ಏರಿಳಿತ ಐತೆ. ಹಿಂಗಾಗಿ ಇದು ಹೆಚ್ಚಾಗೋದು ಕಮ್ಮಿ ಆಗೋದು ಸರ್ವೇ ಸಾಧಾರಣ. ಇದರಲ್ಲಿ ಯಾವತ್ತು ಯಾರು ಫೋನ್ ಮಾಡ್ತಾರೋ ಅವತ್ತು ದಿನ ರೇಟ್ ಹೇಳ್ತೀವಿ. ಹೌದು ಸರ್. ಯಾಕಂದ್ರೆ ಇವತ್ತು ಈ ರೇಟ್ ಹೇಳಿರ್ತೀವಿ ನಾವು, ನೀವು ಈಗ 6 ತಿಂಗಳ ಬಿಟ್ಟು 3 ತಿಂಗಳ ಬಿಟ್ಟು ಯಾವಾಗ ಇವತ್ತು ನಾವು ಏನ ಹಾಕಿದೀವಿ ಇದನ್ನ ನೋಡ್ಕೇಸಿ, ಈ ವಿಡಿಯೋ ನೋಡ್ಕೇಸಿ ಎಂದೋ ಕಸ್ಟಮರ್ 1 ವರ್ಷ ಬಿಟ್ಟು ಕೇಳಿದ್ರು ಅವತ್ತದು ನಾವು ಹೇಳಿದ ದಿವ್ಸ ಹೆಚ್ಚುನು ಇರ್ಬೋದು, ಅವ್ರು ಕೇಳಿದ ದಿವ್ಸ ಕಮ್ಮಿನೇ ಇರ್ಬೋದು. ಹಿಂಗ ವೇರಿಯೇಷನ್ ಆಗುತ್ತೆ ಸರ್. ಯಾಕಂದ್ರೆ ಹೆಚ್ಚಾಗೋದು ಕಮ್ಮಿ ಆಗೋದು ಈ ಇಲ್ಕಲ್ ಸೀರಿದ ಒಂದು ಮಹಿಮಾರಿ. ಮಗ್ಗಗಳಿದಾವ
ಇದು ನಮ್ದೇ ಓನ್ ಮಗ್ಗ ಇದೆ ಸರ್. ಯಾಕಂದ್ರೆ ಏನಿದೆ ಸರ್, ಹೆಚ್ಚು ಕಮ್ಮಿ ಹೇಳ್ಬೇಕಂದ್ರೆ ನನ್ನ ನಂತರ ಅಂದ್ರ ಮಗ್ಗ ಇದೆ ಅಂದ್ರೆ ನಾವು ಮೊದ್ಲು ನೈದಾರೆ ಸರ್, ನೇಯತೀವಿ, ನೇಯಂಗಿಲ್ಲ ನಂಗಿಲ್ಲ. ಆದ್ರೆ ಏನೈತೆ ಎಲ್ಲಾನು ನಾವ ನೇಯಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಸಣ್ಣ ಪುಟ್ಟ ಅವರಿಗೆ ಏನ್ ಮಾಡ್ತೀವಿ, ಮಗ್ಗ ಹಿಡಿತೀವಿ ಸರ್, ಕಚ್ಚಾ ಮಾಲ್ ಕೊಡಿಸ್ತೀವಿ, ಆ ಸೀರೆಗಳನ್ನ ತೊಗೊಂತೀವಿ. ಅವ್ರಿಗೆ ಏನಾದ ಬಜಾರ್ ದಾಣಿ ಇರ್ತಲ್ಲ, ಆ ಬಜಾರ್ ದಾಣಿ ಅವರಿಗೆ ಹಾಕಿ ಕೊಡ್ತೀವಿ. ಆ ಲೆಕ್ಕದ ಮ್ಯಾಗ ನಾವು ಒಂದು 5-10 ರೂಪಾಯಿ ತಿಂದ ಕೇಸಿ ವ್ಯಾಪಾರ ಮಾಡ್ತೀವಿ ಸರ್. ಮಗ್ಗ ತೋರಿಸ್ತೀರಾ ನಿಮ್ದು? ತೋರಿಸ್ತೀವಲ್ಲ ಸರ್. ಸರ್ ಇದೆ ನೋಡಿ ಮಗ್ಗ, ಇದೆ ಸೀರೆ ನೇಯೋದು. ಓಕೆ. ಇವರು ನಮ್ಮ ನೇಕಾರ ಸರ್. ಸರ್ ನಮ್ಮ ಹೆಸರು ಹುಸೇನ್ ಬಾಷಾ ಅಂತೇಳಿ. ನಾವು ಕನಿಷ್ಠ 20-25 ವರ್ಷ 30 ವರ್ಷ ನಮ್ದು ಇದ ಉದ್ಯೋಗ. ಇವ್ರ ತನಕ ಒಂದು 15 ವರ್ಷದಿಂದ ಇದು ಸೀರೆ ಕೊಡ್ತಾ ಇದ್ದೀವಿ. ನಮಗೆ ಸೀರೆಗೆ 100 ರೂಪಾಯಿ ಎಲ್ಲ ಖರ್ಚಿದಾಗ 100 ರೂಪಾಯಿ ಉಳಿತೈತೆ. ಎಲ್ಲ ಕಚ್ಚಾ ಬಂಡವಾಳ ಎಲ್ಲ ನಾವೇ ತೊಗೊಂಬರ್ತೀವಿ. ತೊಗೊಂಬಂದು ಇವ್ರಿಗೆ ಸೀರೆ ಎಲ್ಲ ಇವ್ರ ತನಕ ಇದು ಮಾಡ್ತೀವಿ ಸರ್, ಕೊಡ್ತೀವಿ ಸರ್. ನಮಗೆ ಕೊಡ್ತಾರಲ್ಲ ಸೀರೆ ರೆಡಿ ಮಾಡಿಬಿಟ್ಟು ನಾವೇನೈತೆ ಗ್ರಾಹಕರಿಗೆ ಸೇಲ್ ಮಾಡಿ, ಇವ್ರು ಯಾವ ಟೈಪ್ ಡಿಸೈನ್ ಕೇಳ್ತಾರೆ ಆ ಟೈಪ್ ಡಿಸೈನ್ ತಯಾರು ಮಾಡಿ ಕೊಡ್ತೀವಿ ಸರ್. ಇದೇನು ಸರ, ಪವರ್ಲೂಮ್ ಮಿಷಿನ್ಲಿಂದ ತಯಾರಾದಂಥ ಸೀರೆಗಳು. ಹಾಂ. ಒಂದು ದಿನಕ್ಕೆ ಎಷ್ಟು ಸೀರೆ ನೇಯ್ತೀರಾ ಸರ್ ನೀವು? ಸರ್ ಇದು ಒಂದು ದಿವಸಕ್ಕೆ ನೋಡಿ ಸರ್, ತೆನಿತಿರೋದಾದ್ರೆ 2 ಸೀರೆ ಆಗ್ತಾವೆ ಸರ್. ಆದ್ರೆ ಸಾದಾ ಪಟ್ಟೆ ಅಂದರೆ 3 ಸೀರೆ ಆಗ್ತೈತೆ. ಪಟ್ಟೆ ಪಲ್ಲು ಇದು ಏನಿದು, ಇದು ನೋಡಿ ಸರ್. ಇದು ಪಟ್ಟೆ ಪಲ್ಲು ಸರ್. ಹಿಂಗೆ ಚಾಲೂ ಮಾಡಿದರೆ ಚಾಲೂ ಆಗುತ್ತೆ. ಇವು ಆದ ದಿವಸಕ್ಕೆ 2-3 ಸೀರೆ ಹಾಕವ್ ಸರ್. ಇದು ಕರೆಂಟ್ ಇದ್ದರೆ ಒಂದು ಮಿಷನ್ ಅಲ್ಲಿ ಒಂದು ಮಿಷನ್. ಹಾಂ, ಆ ಟೋಪ್ ಶಾರಾಗ ಆದರೆ ಒಂದು, ಇಲ್ಲಂದ್ರೆ 2 ಇಬ್ಬರು ಬೇಕು ಸರ್. ಇತ್ತಾಗ ಬೇಕು, ಇತ್ತಾಗ ಬೇಕು, ಇಬ್ಬರು ಬೇಕು. ಈ ಈ ಈ ಟೈಪ್ ಶರ್ಗ್ ಮುಗಬೇಕಾದ್ರೆ ಇಬ್ಬರು ಬೇಕು. ವರ್ಕೌಟ್ ಆಗ್ತಿದೆಯಾ ಸರ್ ನಿಮಗೆ? ವರ್ಕೌಟ್ ಆಗೋದಿಲ್ಲ ಸರ್. ಏನು ಮಾಡಬೇಕು, ದುಡಿಮೆ ಇದೆಲ್ಲ ಮತ್ತೆ ಜೀವನ ನಡೆಸಬೇಕಿಲ್ಲ ಸರ್. ಏನು ಒಂದು ಸೀರೆನ ಇದ್ರೆ 100 ರೂಪಾಯಿ 110 ರೂಪಾಯಿದಲ್ಲೇ ಉಳಿತೈತೆ ಎಲ್ಲ ಜೀವನ ಅದರಲ್ಲೇ ಎಲ್ಲ ಅದರಲ್ಲೇ ಮಾಡ್ಬೇಕು ಸರ್. ಎಲ್ಲ ಇದರಲ್ಲೇ ಖರ್ಚು ಇದೆ. ಆಮೇಲೆ ಆಯಿಲ್ ಅಂತ ಇದೆ, ಮಿಷನ್ ರಿಪೇರಿ ಬಂದರೆ ಮೇಸ್ತ್ರಿ ಚಾರ್ಜ್ ಅಂತ ತೆಗಿಬೇಕು. ಎಲ್ಲ ಖರ್ಚು ಭಾಳ 100 ರೂಪಾಯಲ್ಲೇ ನಾವೆಲ್ಲ ಖರ್ಚು ತೆಗಿಬೇಕು ಇದರಲ್ಲಿ. ಆಮೇಲೆ ಆ ಕಚ್ಚಾ ಬಂಡವಾಳ ತಯಾರು ಮಾಡಲು ಅದರಲ್ಲೇ ಖರ್ಚು ತೆಗಿಬೇಕು ಎಲ್ಲ. ಇದು ಕಚ್ಚಾ ಮಾಲ್ ಸರ್. ಇದೆಲ್ಲ ಕಚ್ಚಾ ಮಾಲ್ ಇಲ್ಲಿ ಬಂದು ತಯಾರಾಗುತ್ತೆ ಸರ್. ಇದು ಕಣಿಕೆ ತಯಾರಾಗತ್ತೆ ಸರ್. ಇದು ಫಸ್ಟ್ ಈ ಥರ ಬರುತ್ತೆ ಸರ್. ಇದು ನೂಲು ಸರ್. ಇದು ನೂಲು ರೀ. ಇದರಲ್ಲಿಂದ ಕಣಿಕೆ ತಯಾರಾಗುತ್ತೆ ಈ ಟೈಪ್. ಚಲೋ ಮಾಡಿ ಸರ್. ಇದು ನೋಡಿ, ಈಗ ಇದೆಲ್ಲ ತಳಗೆ ಹಚ್ತಾ ಇದ್ದಾರಲ್ಲ, ಇದೆಲ್ಲ ನೂಲು ಸರ್. ನೂಲಿಂದ ಇದು ಕಣಿಕೆ ತಯಾರಾಗತ್ತೆ ರೀ. ಕಣಿಕೆ ತಯಾರಾಗಿಂದ ಇದನ್ನ ತೆಗೆದುಬಿಟ್ಟು ಮತ್ತೆ ಲಾಳೆಯಲ್ಲಿ ಹಾಕ್ತೀವಿ. ಲಾಳೆಯಲ್ಲಿ ಹಾಕಿ ಮತ್ತೆ ಮಗ್ಗದಲ್ಲಿ ಹಾಕಿ ಚಾಲೂ ಮಾಡ್ತೀವಿ. ಅವಾಗ ಮಗ್ಗದಲ್ಲಿಂದ ಸೀರೆ ತಯಾರಾಗುತ್ತೆ. ಈ ಟೈಪ್ ಕಿತ್ಕೊಳ್ತೀವಿ ಸರ್. ಇದು ಫೋನು ಈ ಟೈಪ್ ತೆಗಿಬೇಕು. ಡ್ಯಾಮೇಜ್ ಆಗಲಾರ್ದಂಗೆ ಮಾಡಿಕೊಡ್ಬೇಕು. ಹೌದು ಸರ್. ಡ್ಯಾಮೇಜ್ ಆದ್ರೆ ತೆಗಿಬೇಕು ಸರ್. ಅದನ್ನ ಚೆಕ್ ಮಾಡ್ತಾನೆ ಇರ್ಬೇಕ್ರಿ. ಮಗದ ಮುಂದೆ ಚೆಕ್ ಮಾಡ್ತಾನೆ ಇರ್ಬೇಕು ಸರ್. ಇಲ್ಲಿಕಂದ್ರೆ ಡ್ಯಾಮೇಜ್ ಬಿದ್ದುಬಿಡುತ್ತೆ. ಡ್ಯಾಮೇಜ್ ಆದ್ರೆ ಸೀರೆ ತೊಗೊಳಲ್ಲ. ಈ ಥರ ಡ್ಯಾಮೇಜ್ ಬಂದಂಥ ಸೀರೆಗಳನ್ನು ಎಲ್ಲ ತೆಗೆದು ಬಿಡ್ತೀವಿ ರೀ. ಡ್ಯಾಮೇಜ್ ಬಂದಿದ್ದು ಹಿರಿದು ತೆಗಿತೀವಿ. ಇಲ್ಲಿಕಂದ್ರೆ ಡ್ಯಾಮೇಜ್ ಬಂದಿತ್ತಂದ್ರೆ ಅದೆಲ್ಲ ಸೇಲ್ನಲ್ಲಿ ಹೋಲ್ಸೇಲ್ನಲ್ಲೇ ಕಟ್ಟಿಬಿಡ್ತೀವಿ. ಆದ್ರೆ ನಾವು ಏನೈತೆ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ ರೀ, ಕ್ವಾಲಿಟಿ ಕೊಡ್ತೀವಿ. ಬಟ್ ಏನೈತೆ ಮೋಸ ಇಂಥದ್ದು ಹೋಲ್ಸೇಲ್ದಲ್ಲಿ ರಿಟೇಲ್ನಲ್ಲಿ 50% ಡಿಸ್ಕೌಂಟು ಆ ಥರ ಎಲ್ಲ ಏನು ನೇಕಾರರಿಂದ ಗರಾಟ ಅಂತ ಏನೂ ಇಲ್ಲ. ಡೈರೆಕ್ಟ್ ಏನೈತೆ ಚಲೋ ಮಾಲ್ ಕ್ವಾಲಿಟಿ ಮಾರ್ತೀವಿ ರೀ. ಇಷ್ಟೆಲ್ಲ ಶ್ರಮ ಐತೆ ನಮ್ಮದು. ಈ ಮಗ್ಗದಿಂದ ತಯಾರು ಮಾಡಿದಂಥ ಸೀರೆಗಳನ್ನೇ ನಾವು ಸೇಲ್ ಮಾಡೋದು. ನಮ್ಮ ಸುರೇಶ್ ಸಾಡಿ ಸೆಂಟರ್ ಇಲ್ಕಲ್ ಹಾಗೂ ನಮ್ಮ ನೇಕಾರ ಬಂಧುಗಳಾದಂಥ ಹುಸೇನ್ ಬಾಷಾ ಕರ್ಮುಡಿ ಅವರು, ಅಲಂಪುರ್ ಪೇಟ್. ಧನ್ಯವಾದಗಳು.